ನೀನೇ ವ್ಯತೆ ಪಡುವುದೇಕೆ? ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀ ನಂಬಿಕೊಂಡಿರು. ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀ ನಂಬಿಕೊಂಡಿರು. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ನನ್ನ ಮನವೇ ನೀನು ಕುಗ್ಗಿರುವುದೇನು? ನಿನ್ನಲ್ಲಿ ನೀನೇ ವ್ಯತೆ ಪಡುವುದೇಕೆ? ನನ್ನ ಮನವೇ ನೀನು ಕುಗ್ಗಿರುವುದೇನು? ನಿನ್ನಲ್ಲಿ ನೀನೇ ವ್ಯತೆ ಪಡುವುದೇಕೆ? ಜಲರಾಶಿ ನಿನ್ನ ಮುತ್ತಿಕೊಂಡರೇನು, ಅಗ್ನಿಯಲ್ಲಿ ನಿನ್ನ ಹಾಕಿದರೇನು? ಜಲರಾಶಿ ನಿನ್ನ ಮುತ್ತಿಕೊಂಡರೇನು, ಅಗ್ನಿಯಲ್ಲಿ ನಿನ್ನ ಹಾಕಿದರೇನು? ಪರಾಕ್ರಮಶಾಲಿ ನನ್ನ ದೇವರು, ದಹಿಸುವ ಅಗ್ನಿಯು ನನ್ನ ಯೇಸುವು. ಪರಾಕ್ರಮಶಾಲಿ ನನ್ನ ದೇವರು, ದಹಿಸುವ ಅಗ್ನಿಯು ನನ್ನ ಯೇಸುವು. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ನನ್ನ ಮನವೇ ನೀನು ಕುಗ್ಗಿರುವುದೇನು? ನಿನ್ನಲ್ಲಿ ನೀನೇ ವ್ಯತೆ ಪಡುವುದೇಕೆ? ನನ್ನ ಮನವೇ ನೀನು ಕುಗ್ಗಿರುವುದೇನು? ನಿನ್ನಲ್ಲಿ ನೀನೇ ವ್ಯತೆ ಪಡುವುದೇಕೆ? ಸಿಂಹಗಳ ಗವಿಯಲ್ಲಿ ಹಾಕಿದರೇನು, ಸರಪಣಿಗಳಲ್ಲಿ ನಿನ್ನ ಕಟ್ಟಿದರೇನು? ಸಿಂಹಗಳ ಗವಿಯಲ್ಲಿ ಹಾಕಿದರೇನು, ಸರಪಣಿಗಳಲ್ಲಿ ನಿನ್ನ ಕಟ್ಟಿದರೇನು? ಯೆಹೂದ ಸಿಂಹವು ನನ್ನ ಯೇಸುವು, ರಕ್ಷಣೆ ದುರ್ಗವು ನನ್ನ ಕರ್ತನು. ಯೆಹೂದ ಸಿಂಹವು ನನ್ನ ಯೇಸುವು, ರಕ್ಷಣೆ ದುರ್ಗವು ನನ್ನ ಕರ್ತನು. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ನನ್ನ ಮನವೇ ನೀನು ಕುಗ್ಗಿರುವುದೇನು? ನಿನ್ನಲ್ಲಿ ನೀನೇ ವ್ಯತೆ ಪಡುವುದೇಕೆ? ನನ್ನ ಮನವೇ ನೀನು ಕುಗ್ಗಿರುವುದೇನು? ನಿನ್ನಲ್ಲಿ ನೀನೇ ವ್ಯತೆ ಪಡುವುದೇಕೆ? ಸೌಲನನ್ನು ಪೌಲನಾಗಿ ಬದಲಾಯಿಸಿದ, ಪೇತ್ರನನ್ನು ನೀರ ಮೇಲೆ ನಡೆಯ ಮಾಡಿದ. ಸೌಲನನ್ನು ಪೌಲನಾಗಿ ಬದಲಾಯಿಸಿದ, ಪೇತ್ರನನ್ನು ನೀರ ಮೇಲೆ ನಡೆಯ ಮಾಡಿದ. ನಿನ್ನನ್ನು ಬದಲಾಯಿಸುವನು యేసయ్య, ನಿನ್ನನ್ನು ಉಪಯೋಗಿಸುವನು యేసయ్య. ನಿನ್ನನ್ನು ಬದಲಾಯಿಸುವನು యేసయ్య,
ನಿನ್ನನ್ನು ಉಪಯೋಗಿಸುವನು ಏಸಯ್ಯ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮನಿಂದಲೇ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮನಿಂದಲೇ. ನನ್ನ ಮನವೇ ನೀನು ಕುಗ್ಗಿರುವುದೇನು, ನಿನ್ನಲ್ಲಿ ನೀನೇ ವ್ಯಥೆ ಪಡುವುದೇಕೆ. ನನ್ನ ಮನವೇ ನೀನು ಕುಗ್ಗಿರುವುದೇನು, ನಿನ್ನಲ್ಲಿ ನೀನೇ ವ್ಯಥೆ ಪಡುವುದೇಕೆ. ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀನು ನಂಬಿಕೊಂಡಿರು. ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀ ನಂಬಿಕೊಂಡಿರು. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮನಿಂದಲೇ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮನಿಂದಲೇ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮನಿಂದಲೇ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರ ಆತ್ಮನಿಂದಲೇ. ನನ್ನ ಮನವೇ ನೀನು ಕುಗ್ಗಿರುವುದೇನು, ನಿನ್ನಲ್ಲಿ ನೀನೇ ವ್ಯಥೆ ಪಡುವುದೇಕೆ. ನನ್ನ ಮನವೇ ನೀನು ಕುಗ್ಗಿರುವುದೇನು, ನಿನ್ನಲ್ಲಿ ನೀನೇ ವ್ಯಥೆ ಪಡುವುದೇಕೆ. ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀ ನಂಬಿಕೊಂಡಿರು. ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀ ನಂಬಿಕೊಂಡಿರು. ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀ ನಂಬಿಕೊಂಡಿರು. ತಲೆಬಾಗಿ ಪ್ರಾರ್ಥನೆ ಮಾಡಿ ವಾಕ್ಯ ಭಾಗದೊಳಗೆ ಹೋಗೋಣ. ಪರಿಶುದ್ಧಾತ್ಮನೇ, ಅಪ್ಪ ಮತ್ತೊಂದು ಆವರ್ತಿ ನಿನ್ನ ಪಾದದ ಬಳಿ ಬರ್ತಾ ಇದ್ದೇವೆ ಕರ್ತನೆ. ಅಪ್ಪ ನಮ್ಮ ಸಂಗಡ ಮಾತಾಡಲಿಕ್ಕೆ ನೀನು ಮುಂದುವರಿಸು ಕರ್ತನೆ. ಅಪ್ಪ ಇಲ್ಲಿ ಬಂದಿರುವಂಥ ಎಲ್ಲರನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸ್ತಾ ಇದ್ದೇವೆ ಕರ್ತನೆ. ನಮ್ಮ ಪ್ರಾಣ ಆತ್ಮ ಶರೀರವನ್ನು ನಿನ್ನ ಕಡೆಗೆ ಒಪ್ಪಿಸ್ತಾ ಇದ್ದೇವೆ. ನಮಗೆ ಕೇಳುವಂಥ ಕಿವಿಗಳನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸನ್ನು ಅನುಗ್ರಹಿಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ವಾಕ್ಯ ಕೇಳುವ ನಿನ್ನ ಮಕ್ಕಳಿಗೆ ಅಡ್ಡಿಯಾಗಿರುವ ಎಲ್ಲ ಶೋಧನೆಗಳನ್ನು, ಎಲ್ಲ ಬಲಹೀನತೆಗಳನ್ನು, ಎಲ್ಲ ದುಷ್ಟನ ಕ್ರಿಯೆಗಳನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಶಪಿಸಿ ಮುರಿದು ಲಯ ಮಾಡ್ತಾ ಇದ್ದೇವೆ. ಈ ವಾಕ್ಯವನ್ನು ಅವರು ಕೇಳುವವರಾಗಿ ಅದನ್ನು ಅವರ ಜೀವಿತಗಳಲ್ಲಿ ಅನುಸರಿಸಿ ಕರ್ತನೆ ಅವ್ರ ಜೀವಿತವನ್ನು ಕಟ್ಟಿಕೊಳ್ಳಿಕ್ಕೆ ಆಗುವಂತೆ ಸಹಾಯ ಮಾಡು. ಎಲ್ಲ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತಾ ಇದ್ದೇವೆ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯಾದ ದೇವರೇ, ಆಮೇನ್. ಕೀರ್ತನೆಗಳು 42ನೇ ಕೀರ್ತನೆ, ಅದರ 11ನೇ ವಚನ ಓದಿಕೊಳ್ಳೋಣ. ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು, ಹೀಗೆ ವ್ಯಥೆ ಪಡುವುದೇಕೆ. ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನೂ ದೇವರೂ ಆಗಿದ್ದಾನೆ. ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು. ಆಮೇನ್. ನೋಡ್ರಿ, ಭಕ್ತನಾದ ಕೀರ್ತನೆಗಾರನು ಈ ವಚನದಲ್ಲಿ ಈ ರೀತಿ ಹೇಳ್ತಾನೆ, ನನ್ನ ಮನವೇ ನೀನು ಯಾಕೆ ಕುಗ್ಗಿ ಹೋಗಿರುವೆ, ಏಕೆ ಹೀಗೆ ವ್ಯಥೆ ಪಡುವುದು ಹೇಗೆ. ದೇವರನ್ನು ನಿರೀಕ್ಷಿಸು, ಆತನನ್ನು ರಕ್ಷಕನು ದೇವರಾಗಿದ್ದಾನೆ, ನಾನು ಇನ್ನೂ ಆತನನ್ನು ಸ್ತುತಿಸುತ್ತಿರುವೆನು ಅಂತ ಹೇಳ್ತಾನೆ. ನೋಡ್ರಿ, ಈ ಭಕ್ತನಾದ ಕೀರ್ತನೆಗಾರನು ಈ ಮಾತನ್ನು ಹೇಳೋದಕ್ಕೆ ಕಾರಣ ಏನಂದರೆ, ಅವನು ಅನೇಕ ನಿರುತ್ಸಾಹದ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇರಬೇಕಾದ್ರೆ ಈ ಮಾತುಗಳನ್ನು ಅವನ ಮನಸ್ಸಿಯನ್ನು ನೋಡಿ ಹೇಳ್ತಾ ಇದ್ದಾನೆ, ನನ್ನ ಮನವೇ ನೀನು ಯಾಕೆ ಕುಗ್ಗಿ ಹೋಗಿದ್ದೀಯಾ. ಆಮೇಲೆ ಅದೇ ಕೀರ್ತನೆಯಲ್ಲಿ ನೀವು 42:3 ನೀವು ಧ್ಯಾನ ಮಾಡಬೇಕಾದ್ರೆ ಅಲ್ಲಿ ನೋಡ್ರಿ, ಅವನು ಏನಂತ ಹೇಳ್ತಾನೆ, ನಿನ್ನ ದೇವರು ಎಲ್ಲಿ ಎಂದು ಜನರು ಯಾವಾಗಲೂ ನನ್ನನ್ನು ಗೇಲಿ ಮಾಡುವುದರಿಂದ ಹಗಲಿರುಳು ನನಗೆ ಕಣ್ಣೀರೇ ಆಹಾರವಾಯಿತು. ಏನು ಹೇಳ್ತಾ ಇದ್ದಾನೆ,
ಜನರು ಯಾವಾಗಲೂ ಅವನನ್ನು ಏನು ಮಾಡ್ತಾ ಇದ್ದಾರಂತೆ, ಗೇಲಿ ಮಾಡುವುದರಿಂದ ಅವನಿಗೆ ಅವನ ಕಣ್ಣೀರೇ ಆಹಾರವಾಯಿತಂತೇಳಿ ಅವನ ಕುಗ್ಗಿ ಹೋದ ಅವನ ಹೃದಯದಿಂದ ಇದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅವನ ಮುರಿದಂಥ ಹೃದಯದಿಂದ ಇದನ್ನು ವ್ಯಕ್ತಪಡಿಸ್ತಾ ಇದ್ದಾನೆ. ಅಪ್ಪ, ಜನರ ಮುಂದೆ ನಾನು ಗೇಲಿ ಆಗ್ಬಿಟ್ಟಿನಪ್ಪ, ನನ್ನ ಜೀವಿತ ಗೇಲಿ ಆಗ್ಬಿಟ್ಟಿದೆ. ಜನರು ನನ್ನನ್ನು ನೋಡಿ ಗೇಲಿ ಮಾಡ್ತಾ ಇದ್ದಾರೆ. ಯಾವ ಊಟ ಸೇವಿಸಿದ್ರು ಹೋಗ್ತಾ ಇಲ್ಲ, ಯಾರನ್ನು ನೋಡಿದ್ರು ಮಾತಾಡಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ನನಗೆ ಕಣ್ಣೀರೇ ನನ್ನ ಆಹಾರವಾಗಿದೆ ಅಂತೇಳಿ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಅದೇ 11ನೇ ಕೀರ್ತನೆಯಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಮನವೇ, ಅವನು ಬಲಪಡಿಸ್ಕೊಳ್ತಾ ಇದ್ದಾನೆ. ನನ್ನ ಮನವೇ ಯಾಕೆ ಕುಗ್ಗಿ ಹೋಗಿದ್ದೀಯಾ, ಹೀಗೆ ವ್ಯಥೆ ಪಡುವುದೇಕೆ? ದೇವರನ್ನು ನಿರೀಕ್ಷಿಸು, ಆತನೇ ನನಗೆ ರಕ್ಷಕನು ದೇವರಾಗಿದ್ದಾನೆ. ನಾನು ಇನ್ನೂ ಆತನನ್ನೇ ಏನು ಮಾಡ್ತೇನೆ, ಸ್ತುತಿಸ್ತೇನೆ. ಎಷ್ಟು ನಿರುತ್ಸಾಹದ ಪರಿಸ್ಥಿತಿ ಆದರೂ ಪರವಾಗಿಲ್ಲ, ದೇವರನ್ನು ನಿರೀಕ್ಷಿಸ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ನೋಡ್ರಿ, ನಮ್ಮ ಜೀವಿತಗಳಲ್ಲಿ ನಾವು ಅನೇಕ ಸಾರಿ ಈ ನಿರುತ್ಸಾಹವನ್ನು, ದುಃಖವನ್ನು ನಾವು ಎದುರಿಸಬೇಕಾದ ಪರಿಸ್ಥಿತಿಗಳು ಬಂದೇ ಬರ್ತವೆ. ಇದಕ್ಕಿಂತ ಮುಂಚೆ ಎದುರಿಸ್ತಾ ಇರ್ತೇವೆ, ಎದುರಿಸಬೇಕಾಗಬೇಕಾದ ಪರಿಸ್ಥಿತಿಗಳು ಬರ್ತವೆ. ನೋಡ್ರಿ, ಈ ಪರೀಕ್ಷೆಗಳು ಅನ್ನುವಂಥದ್ದು ನಮ್ಮ ಜೀವಿತಗಳಲ್ಲಿ ಅದು ಅನಿವಾರ್ಯ. ಇದು ನಮ್ಮ ನಂಬಿಕೆಯನ್ನು ಇದು ಏನು ಮಾಡ್ತದೆ, ಪರೀಕ್ಷಿಸ್ತದೆ. ನಮ್ಮ ನಂಬಿಕೆಗೆ ಇದು ಸವಾಲಾಗಿ ನಿಲ್ತದೆ. ನೀವು ದೇವರ ಮೇಲೆ ಇಟ್ಟಿರುವಂಥ ನಂಬಿಕೆಯನ್ನು ಇದು ಏನು ಮಾಡ್ತದೆ ಅಂದರೆ, ಈ ನಿರುತ್ಸಾಹ, ಈ ಪರಿಸ್ಥಿತಿಗಳು ನಿಮ್ಮನ್ನು ಸವಾಲಾಗಿ ಇದು ನಿಲ್ಲಿಸ್ತದೆ. ಆಗ ನಿಮ್ಮ ನಂಬಿಕೆ ಪರೀಕ್ಷಿಸಲ್ಪಡ್ತದೆ. ನೋಡ್ರಿ, ಆಸ್ತಿವಂತನಾಗಿರಲಿ, ಸಂಪತ್ತುಳ್ಳವನಾಗಿರಲಿ, ಯಾರೇ ಇರಲಿ, ಈ ನೋವಾಗಲಿ, ಕಷ್ಟ ಎಲ್ಲರನ್ನ ಏನು ಮಾಡ್ತದೆ, ಇದು ಬಾಧಿಸ್ತದೆ. ಆಮೇಲೆ ಇವತ್ತು ನಮ್ಮ ಹತ್ರ ಆಸ್ತಿ ಇರ್ಬೋದು, ಯಶಸ್ಸು ಇರ್ಬೋದು, ಆಮೇಲೆ ಇವತ್ತು ಈ ಎಲ್ಲ ಹೆಸರು, ಸ್ಥಾನಮಾನಗಳಿರ್ಬೋದು, ಆಮೇಲೆ ಇವತ್ತು ಒಂದು ಪೊಸಿಷನ್ಸ್ ಇರ್ಬೋದು, ಏನೇ ಆಗಿರಲಿ, ಎಲ್ಲರನ್ನ ಈ ಒಂಟಿತನ ಮತ್ತು ದುಃಖತನ ಅವರನ್ನು ಏನು ಮಾಡ್ತದೆ, ಕಾಡಿಸ್ತದೆ. ಆಮೇಲೆ ಉದಾಹರಣೆಗೆ ನೀವು ಹೋಗಿ ನಮ್ಮ ಪ್ರಧಾನಮಂತ್ರಿ ಇದಾನಲ್ಲ, ಯಾರು, ಪ್ರಧಾನಮಂತ್ರಿ ಹತ್ರ ಹೋಗಿ ನೀವು ಕೇಳ್ರಿ, ಸರ್ ನೀವು ಆರಾಮಿದ್ದೀರಾ ಅಂತ ಹೇಳಿದರೆ ಏನು ಮಾಡ್ತಾನೆ, ಎದ್ದೆರಡು ಕಪಾಳೆ ಕೊಡ್ತಾರೆ. ನನಗಿರೋ ಟೆನ್ಷನ್ಸಲ್ಲಿ ನೀನು ಬಂದು ಏನು ಆರಾಮಿದೆಯಾ, ಚೆನ್ನಾಗಿದೆ ಅಂತ ಕೇಳ್ತೀಯಾ? ಏನು ಟೆನ್ಷನು, ಏನು ನಿರುತ್ಸಾಹ ಹೇಳಿದರೆ ಲಿಸ್ಟ್ ಕೊಡ್ತಾನೆ. ದೇಶದಲ್ಲೆಲ್ಲ ಸಿಲಿಂಡರ್ ಇಲ್ಲಪ್ಪ, LPG ಇಲ್ಲ, ಎಲ್ಲ ನನ್ನ ತಲೆ ಮೇಲೆ ಕುಂತಾರೆ. ದೇಶದಲ್ಲಿ ಪೆಟ್ರೋಲ್ ಇಲ್ಲ, ಎಲ್ಲ ನನ್ನ ತಲೆ ಮೇಲೆ ಬಂದು ಕುಂತೈತೆ. ಅದು ಬಿಟ್ಟು ಇವಾಗ ಸೋಷಿಯಲ್ ಮೀಡಿಯಾ ತೆಗೆದರೆ ಎಲ್ಲರನ್ನ ನಾನು ಏನು ಮಾಡ್ತಿದ್ದಾರೆ, ನಿಂದಿಸ್ತಿದ್ದಾರೆ ಅಂತೇಳಿ ಪ್ರಧಾನಮಂತ್ರಿ ಏನು ಮಾಡ್ತಾರೆ, ಅವನ ದುಃಖವನ್ನು ಪ್ರಸ್ತಾಪ ಮಾಡ್ತಾನೆ. ಇವತ್ತು ಹಂಗೆ ಯಾರಾದರೂ ಬಂದು ನಿಮಗೆ ಕೇಳಿದ್ರು, ನಿಮ್ಮಲ್ಲಿ ಕೂಡ ದುಃಖಗಳು ಬರ್ತದೆ. ಇವತ್ತು ಯಾರೇ ಆಗಲಿ, ಮೇಲಿರಲಿ ಕೀಳಾಗಿರಲಿ, ಐಶ್ವರ್ಯವಂತನಾಗಿರಲಿ ಇಲ್ಲ ಬಡವನಾಗಿರಲಿ, ಒಳ್ಳೆ ಉನ್ನತ ಸ್ಥಾನದಲ್ಲಿರಲಿ, ಅಂತಸ್ತಿರಲಿ ಇಲ್ಲದೆ ಹೋಗಲಿ, ಈ ನಿರುತ್ಸಾಹ ಯಾರನ್ನೂ ಬಿಡೋದಿಲ್ಲ. ಆಮೇಲೆ ಒಂದಲ್ಲ ಒಂದು ಪರಿಸ್ಥಿತಿಯಲ್ಲಿ ಈ ನಿರುತ್ಸಾಹ ನಮ್ಮನ್ನು ಕಾಡುತ್ತೆ. ಆಮೇಲೆ ಆದರೆ ಯೇಸು ಸ್ವಾಮಿ ಸತ್ಯವೇದದಲ್ಲಿ ಈ ರೀತಿ ಹೇಳ್ತಾನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ ಅದರ 33ನೇ ವಚನ, ಯೇಸು ಸ್ವಾಮಿ ಈ ರೀತಿ ಹೇಳ್ತಾನೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಆಮೆನ್. ಇದು ಯಾರು ಹೇಳ್ತಿದ್ದಾರೆ? ಸ್ವತಃ ದೇವರ ಯೇಸು ಸ್ವಾಮಿ ಆತನ ಮಾತಲ್ಲಿ ಹೇಳ್ತಾ ಇದ್ದಾನೆ. ಲೋಕದಲ್ಲಿ ನೀವು ಇರಬೇಕಾದ್ರೆ ನಿಮಗೆ ನಿರುತ್ಸಾಹ ಉಂಟು, ನಿರಾಶೆ ಉಂಟು, ದುಃಖ ಉಂಟು, ಶ್ರಮೆ ಉಂಟು, ಬಾಧೆ ಉಂಟು, ಆಮೇಲೆ ದುಃಖ ಉಂಟು, ಆಮೇಲೆ ಒಂಟಿತನ ಉಂಟು, ಎಲ್ಲ ಉಂಟು. ಆದರೆ ಧೈರ್ಯವಾಗಿರ್ರಿ. ಯಾಕೆ? ಈ ಲೋಕವನ್ನೇ ನಾನು ಜಯಿಸಿದ್ದೇನೆ. ಆಮೇಲೆ ಇವತ್ತು ದೇವರು ಹೇಳ್ತಾ ಇದ್ದಾನೆ, ಈ ಲೋಕವನ್ನು ನಾನು ಈ ನಿರಾಶೆಯಿಂದ ಜಯಿಸಿದ್ದೇನೆ, ಈ ಒಂಟಿತನದಿಂದ ಜಯಿಸಿದ್ದೇನೆ, ನಿನಗೆ ಬಾಧಿಸುವ ಎಲ್ಲ ನಿಂದೆಯಿಂದ ಜಯಿಸಿದ್ದೇನೆ. ಇವತ್ತು ನಾನು ಅದನ್ನು ಜಯಿಸಿದ್ದೇನೆ ಅಂದರೆ ನೀನು ಕೂಡ ಅದನ್ನು ಜಯಿಸಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ನೋಡ್ರಿ, ಈ ನಿರಾಶೆ ಇಲ್ಲ ನಿರುತ್ಸಾಹ ಅನ್ನೋದು ನಮ್ಮ ಜೀವನದ ಒಂದು ಭಾಗವಾಗಿದೆ. ಅದು ಆಮೇಲೆ ಈ ನಿರಾಶೆ ಇಲ್ಲ ನಿರುತ್ಸಾಹ ನಮ್ಮ ಜೀವನದ ಒಂದು ಭಾಗ. ಆದರೆ ನಿರುತ್ಸಾಹವೇ ನಮ್ಮ ಜೀವನವಾಗಿರಬಾರ್ದು. ಆಮೇಲೆ ಅರ್ಥ ಆಗ್ತಾ ಇದೆನಾ? ನಿರುತ್ಸಾಹ ನಮ್ಮ ಜೀವನದಲ್ಲೇ ಅದು ಒಂದು ಭಾಗ ಬರ್ತದೆ. ನಿರುತ್ಸಾಹ ನಮಗೆ ಹೇಳಿ ಬರಲ್ಲ, ಹೇಳದೆ ಬರ್ತದೆ. ಆಮೇಲೆ ಇಟ್ಸ್ ಅನ್ಇನ್ವೈಟೆಡ್ ಗೆಸ್ಟ್ ಅಂತ ಹೇಳ್ಬೋದು. ನಾವು ಸ್ವಾಗತ ಮಾಡದ ಅತಿಥಿ ಇದು. ಆಮೇಲೆ
ಯಾವಾಗ ಬರ್ತದೆ, ಏನು ಮಾಡ್ತದೆ ಯಾರಿಗೆ ಗೊತ್ತಿಲ್ಲ, ಆದರೆ ಬಂದು ಚೆನ್ನಾಗಿ ಫುಟ್ಬಾಲ್ ಆಡಿ ಹೋಗ್ತದೆ. ಆಮೇಲೆ ಆದರೆ ನಿರುತ್ಸಾಹನೇ ನಮ್ಮ ಜೀವನ ಆಗಿರಬಾರ್ದು. ಆಮೇಲೆ ನೋಡ್ರಿ, ಅನೇಕ ಸಾರಿ ಹೆಂಗೆ ನಿರುತ್ಸಾಹ ಬರ್ತದೆ ಅಂತೇಳಿ ಹೇಳ್ತೀನಿ. ನೀವು ಸರಿಯಾದ ಕೆಲಸಗಳನ್ನು ಮಾಡಿ ಅದರ ಫಲಿತಾಂಶವನ್ನು ನೀವು ಬಯಸಿದಾಗ, ನಿಮಗೆ ಕರೆಕ್ಟಾಗಿ ಒಳ್ಳೆ ಫಲಿತಾಂಶ ಸಿಗದೇ ಇದ್ದಾಗ ನಿಮಗೇನಾಗ್ತದೆ? ನಿರುತ್ಸಾಹ ಬರ್ತದೆ. ಹೌದಾ? ಉದಾಹರಣೆಗೆ ಹೇಳಬೇಕಂದ್ರೆ, ನೀವು ಕಷ್ಟಪಟ್ಟು ಒಂದು ವಿಷಯ ಮೇಲೆ ಕೆಲಸ ಮಾಡಿರ್ತೀರಿ, ಆದರೆ ನಿಮಗೆ ಪ್ರಗತಿ ಸಿಗದೆ ಹೋದರೆ ನಿಮಗೇನು ಬರ್ತದೆ? ನಿರುತ್ಸಾಹ ಬರ್ತದೆ. ಇನ್ನು ಉದಾಹರಣೆ ಹೇಳಬೇಕಂದ್ರೆ, ನೀನು ಕಷ್ಟಪಟ್ಟು ಹಗಲಿರಲು ಓದಿರ್ತಾರೆ. ಮಕ್ಕಳು ಓದ್ಕೊಂಡು ಏನಕ್ಕೆ ಓದ್ತಾರೆ? ಕಾಟಾಚಾರಕ್ಕೆ ಓದ್ತಾರ? ಬರೆದು ಓದಿ ಪಾಸಾಗಿ ಒಳ್ಳೆ ಅಂಕಗಳನ್ನು ಪಡೆದು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ಒಂದು ವರ್ಷ ಎಲ್ಲ ಓದ್ತಾರೆ ಅನ್ಕೊಳ್ರಿ. ಓದಿ ಆಯ್ತು, ಅವ್ರಿಗೆ ಹೆಂಗಿರ್ತದಂದ್ರೆ ಕಾನ್ಫಿಡೆಂಟ್, ಆಯಿತು ನಾನು ಯಾವುದೇ ಕ್ವಶನ್ ಕೊಡಲಿ ಬರೆದು ಪಾಸ್ ಆಗಿಬಿಡ್ತೀನಿ ಅನ್ನೋ ಒಂದು ಧೈರ್ಯ ಇರ್ತದೆ. ಆದರೆ ಎಕ್ಸಾಮ್ ಬರೆದು ರಿಸಲ್ಟ್ ಬಂದಾಗ ಫೇಲ್ ಆದರೆ ಅವ್ರಿಗೇನು ಬರ್ತದೆ? ನಿರುತ್ಸಾಹ. ಆಮೇಲೆ ಇನ್ನೂ ಉದಾಹರಣೆ ಹೇಳಬೇಕಂದ್ರೆ, ನಾವು ನಮ್ಮ ಮಕ್ಕಳನ್ನು ಬೆಳೆಸೋ ಒಂದು ವಿಷಯದಲ್ಲಿ ಅನೇಕ ಜಾಗರೂಕತೆ ವಹಿಸ್ತೀವಿ. ನಮ್ಮ ಮಕ್ಕಳು ಹಂಗೆ ಬೆಳೆಸಬೇಕು, ಈ ಸ್ಕೂಲಾಗ ಹಾಕಬೇಕು, ಇಷ್ಟು ಒಳ್ಳೆ ಬುದ್ಧಿ ಬೆಳೆಸಬೇಕು, ಈ ಗುಣಲಕ್ಷಣಗಳು ಬೆಳೆಸಬೇಕು, ಅಲ್ಲಿ ಕಳಿಸ್ಬಾರ್ದು ಇಲ್ಲಿಗೆ ಕಳಿಸ್ಬೇಕು, ಇವರಿಗೆ ಒಳ್ಳೆ ಪೋಷಣೆ ಕೊಡಬೇಕು, ಒಳ್ಳೆ ಶಿಕ್ಷಣ ಕೊಡಬೇಕು, ಒಳ್ಳೆ ಭವಿಷ್ಯತ್ ಕೊಡಬೇಕು, ಎಲ್ಲ ಮಾಡ್ತೀವಿ. ಕೊನೆಗೆ ನಿಮ್ಮ ಮಕ್ಕಳು ತುಂಟರಾದರೆ ಹೆಂಗಿರ್ತದೆ? ನಿರುತ್ಸಾಹ. ಆಮೇಲೆ ನಿನಗೆ ಒಳ್ಳೆ ಸೌಂದರ್ಯ ಇರ್ತದೆ, ಒಳ್ಳೆ ಓದಿರ್ತದೆ, ಒಳ್ಳೆ ಕೆಲಸ ಇರ್ತದೆ, ಆದರೆ ಇನ್ನೂ ಮದುವೆ ಆಗೋ ಒಂದು ಏನಂತಾರೆ ಸಮಯ ಕೂಡಿ ಬರಲ್ಲ. ಅವಾಗ ನಿನಗೇನು ಬರ್ತದೆ? ನಿರುತ್ಸಾಹ. ನಿನ್ನ ಹತ್ರ ಕೈಯಲ್ಲಿ ದುಡ್ಡು ಇಲ್ಲದೆ ಇರ್ಬೋದು, ಆದರೆ ನಿನ್ನ ಹತ್ರ ಟ್ಯಾಲೆಂಟ್ ಐತೆ, ಬಿಸ್ನೆಸ್ ಐಡಿಯಾ ಐತೆ, ವ್ಯಾಪಾರ ಹೆಂಗೆ ಮಾಡಬೇಕು ಎಲ್ಲ ಚೆನ್ನಾಗಿ ಗೊತ್ತು, ಎಲ್ಲ ಏನು ಮಾಡಿದರೆ ಎಲ್ಲಿ ಹಣ ಬರ್ತದೆ ಎಲ್ಲ ಗೊತ್ತು, ಆದರೆ ಬಿಸ್ನೆಸ್ ಮಾಡೋಕ್ಕೆ ನಿನ್ನ ಹತ್ರ ಏನಿಲ್ಲ, ಕಾಸಿಲ್ಲದೆ ಹೋದರೆ ನಿನಗೇನು ಬರ್ತದೆ? ನಿರುತ್ಸಾಹ ಬರ್ತದೆ. ಆಮೇಲೆ ಇವತ್ತು ನಿನ್ನ ಹತ್ರ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಇರ್ಬೋದು, ನೀನು ಎಲ್ಲ ಅವರನ್ನು ಸಂತೋಷವಾಗಿ ಇಟ್ಕೊಳ್ಳಿಕ್ಕೆ ನೀನು ಎಲ್ಲ ಮಾಡ್ತೀಯ, ಅವರಿಗೆ ಎಲ್ಲ ತಂದು ಕೊಡ್ತೀವಿ, ಎಲ್ಲ ನೋಡ್ಕೊಳ್ತೀವಿ. ಆದರೆ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಂತೋಷ ಇಲ್ಲದೆ ಹೋದಾಗ ನಮ್ಮಲ್ಲಿ ಏನು ಬರ್ತದೆ? ನಿರುತ್ಸಾಹ ಬರ್ತದೆ. ಆಮೇಲೆ ಬೈಬಲಲ್ಲಿ ಕೂಡ ನಾವು ಅನೇಕ ವ್ಯಕ್ತಿಗಳನ್ನು, ದೇವರ ಮಕ್ಕಳನ್ನು ನಾವು ನೋಡ್ತೇವೆ. ಇವರು ಕೂಡ ನಿರುತ್ಸಾಹದ ಒಂದು ಮಾರ್ಗವನ್ನು ಹಾದು ಹೋಗ್ತಾರೆ, ಆದರೆ ಇವರು ನಿರುತ್ಸಾಹಗೊಳಗೋಗೋದಿಲ್ಲ. ನಿರುತ್ಸಾಹ ಎದುರುಗೊಳ್ತಾರೆ, ಆದರೆ ನಿರುತ್ಸಾಹ ಒಳಗೆ ಅವ್ರು ಏನಾಗಂಗಿಲ್ಲ, ಹೋಗೋದಿಲ್ಲ. ಅಂತ ಮೂರು ವ್ಯಕ್ತಿಗಳನ್ನು ನಾವು ನೋಡಿ ಮುಂದುವರಿಸೋಣ. ಮೊದಲನೇದಾಗಿ ನಾವು ನೆಹೆಮ್ಯನ ಬಗ್ಗೆ ನೋಡೋಣ. ಯಾಕಂದರೆ ಅನೇಕ ದಿನದಿಂದ ನಾವು ನೆಹೆಮ್ಯನ ಬಗ್ಗೆ ಧ್ಯಾನ ಮಾಡ್ತಿದ್ದೇವಲ್ಲ, ಅದಕ್ಕೆ ನಾನು ನೆಹೆಮ್ಯನ ಬಗ್ಗೆ ಸ್ವಲ್ಪ ಟಚ್ ಮಾಡಿ ಮುಂದೆ ಹೋಗ್ತೇನೆ. ನೋಡ್ರಿ, ನೆಹೆಮ್ಯನು ಕೂಡ ಅವನ ಜೀವಿತದಲ್ಲಿ ನಿರುತ್ಸಾಹವನ್ನು, ನಿರಾಶೆಯನ್ನು ಎದುರುಗೊಳ್ತಾನೆ. ನೆಹೆಮ್ಯನ ಗ್ರಂಥ 4ನೇ ಅಧ್ಯಾಯ ಅದರ 7ನೇ ವಚನ, 8ನೇ ವಚನ, 9ನೇ ವಚನ ಬೇಗನೆ ಓದಿದ್ರೆ, ಸನ್ಬಲಟನು, ಟೋಬಿಯನು, ಅರಬಿಯರು, ಅಮ್ಮೋನಿಯರು, ಅಷ್ಟೋದಿನವರು ಯೆರೂಸಲೇಮಿನ ಗೋಡೆಯ ಜೀರ್ಣೋದ್ಧಾರ ಕಾರ್ಯವು ಮುಂದರಿದು ಅದರ ಸಂದುಗಳು ತಿರುಗಿ ಕೂಡುತ್ತಾ ಬರುವುದನ್ನು ಕೇಳಿ ಬಹು ಕೋಪವುಳ್ಳವರಾಗಿ, ನಾವು ಒಟ್ಟಾಗಿ ಯೆರೂಸಲೇಮಿನವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗಿ ಅವರನ್ನು ತಳಮಳಗೊಳಿಸೋಣ ಎಂದು ಒಳಸಂಚು ಮಾಡಿಕೊಂಡರು. ನಾವಾದರೂ ನಮ್ಮ ದೇವರಿಗೆ ಮೊರೆಯಿಟ್ಟು ಅವರಿಗೆ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಹಗಲಿರುಳು ಕಾವಲಿಟ್ಟೆವು. ಆಮೇಲೆ ನೋಡ್ರಿ, ಇಲ್ಲಿ ಏನು ಹೇಳ್ತಾ ಇದ್ದಾನೆ, ಈ ವಾಕ್ಯ ಏನು ಹೇಳ್ತಾ ಇದೆ ನೋಡ್ರಿ. ಸನ್ನಬಲಾಟನು ಎಂಬವನು, ಟೋಬಿಯನು, ಅರಬಿಯರು, ಅಮ್ಮೋನಿಯರು, ಆಮೇಲೆ ಅಷ್ಟೋದಿನವರು, ಇವರೆಲ್ಲರೂ ಒಂದು ಗುಂಪಾಗಿ, ಒಂದು ಗ್ರೂಪ್ ಆಗಿ ಸೇರಿ ಯೆರೂಸಲೇಮಿನ ಗೋಡೆಯ ಏನಿದು ಕಟ್ತಾ ಇದ್ದಾರಲ್ಲ, ನಿರ್ಮಾಣ ಮಾಡ್ತಾ ಇದ್ದಾರಲ್ಲ, ಇವರ ವಿರುದ್ಧವಾಗಿ ಕೋಪಗೊಂಡು ಇವರ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಇವರು ಯಾಕೆ? ಇವ್ರು ಹೆಂಗೆ ಈ ಗೋಡೆಯನ್ನು ಕಟ್ಬೋದು, ಇಲ್ಲ ನಾವು ಬಿಡಂಗಿಲ್ಲ ಅಂತೇಳಿ ಇವರೆಲ್ಲ ಮಾತನಾಡಿಕೊಂಡು ಒಂದು ಅಲೈನ್ಸ್ ಮಾಡಿಕೊಂಡು ಏನು ಮಾಡ್ತಾ ಇದ್ದಾರೆ, ನೆಹೆಮ್ಯನು ಮತ್ತು ಅವರ ಜನರ ವಿರುದ್ಧವಾಗಿ ಕೋಪಗೊಂಡು ದಾಳಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಹೆಂಗೋ ಈ ವಿಷಯ ನೆಹೆಮ್ಯನ ಕಿವಿಗೆ ಬಿದ್ದಾಗ ಈ ವಿಷಯ ನೆಹೆಮ್ಯನನ್ನು ಏನು ಮಾಡ್ತದೆ? ನಿರಾಶೆ ಪಡಿಸ್ತದೆ, ದುಃಖ ಪಡಿಸ್ತದೆ, ನಿರುತ್ಸಾಹ ಪಡಿಸ್ತದೆ. ನೋಡ್ರಿ, ನೆಕ್ಸ್ಟು ಏನಾಗ್ತದೆ ಅಂದರೆ ಇಲ್ಲಿಂದ ನೋಡೋಣ. ನೋಡ್ರಿ, ಯಾವಾಗ ದೇವರು ನಿಮ್ಮನ್ನು ಏನಾದರೂ ಮಾಡಲಿಕ್ಕೆ ಕರೆದಾಗ
ನೀವು ಎಲ್ಲವನ್ನು ವಿರೋಧವನ್ನು ನೀವು ಎದುರಿಸಲಿಕ್ಕೆ ನೀವು ಸಿದ್ಧರಾಗಿರ್ಬೇಕು. ಆಮೇಲೆ ದೇವರು ನಿಮ್ಮನ್ನು ಏನಾದರೂ ಮಾಡಲಿಕ್ಕೆ ಕರೆದಾಗ, ಇಲ್ಲ ಒಂದು ವಿಷಯವನ್ನು, ಒಂದು ಚಿತ್ತವನ್ನು, ಒಂದು ಉದ್ದೇಶವನ್ನು, ಒಂದು ಯೋಜನೆಯನ್ನು ನಿಮ್ಮ ಜೀವಿತದಲ್ಲಿ ಇಟ್ಟಾಗ ಅದನ್ನು ನೆರವೇರಿಸುವುದಕ್ಕೋಸ್ಕರ ನೀವು ಆ ವಿರೋಧತ್ವವನ್ನು ಎದುರಿಸಲಿಕ್ಕೆ ನೀವು ಸಿದ್ಧರಾಗಿರ್ಬೇಕು. ನೋಡ್ರಿ, ಈ ಶತ್ರು ಆಗಲಿ ಜನರಾಗಲಿ ನಿಮ್ಮನ್ನು ತಡೆ ಮಾಡಲಿಕ್ಕೆ ಅನೇಕ ಪ್ರಯತ್ನಗಳು ಮಾಡ್ತಾರೆ. ನಿಮ್ಮನ್ನು ನಿರುತ್ಸಾಹಗೊಳಿಸಲಿಕ್ಕೆ ಅನೇಕ ಪ್ರಯತ್ನಗಳು ಮಾಡ್ತಾರೆ. ನಿಮ್ಮನ್ನು ನಿರಾಶೆಗೊಳಿಸಲಿಕ್ಕೆ ಅನೇಕ ಪ್ರಯತ್ನ ಮಾಡ್ತಾರೆ. ನಾವೇ ಸ್ವತಃ ಹೋಗಿ ನಮ್ಮ ಸೋಲನ್ನು ಅವರ ಕೈಯಲ್ಲಿ ಒಪ್ಪಿಸ್ಕೊಡ್ಬಾರ್ದು. ಇವತ್ತು ಅನೇಕರು ಮಾಡುವಂಥ ತಪ್ಪು ಏನು ಗೊತ್ತಾ? ನಾವು ಸ್ವತಃ ನಮ್ಮ ವಿರೋಧವಾಗಿ ಕಾರ್ಯಗಳು ಬಂದಾಗ ನಾವೇ ಹೋಗಿ ಬೇಡಪ್ಪ, ನಾನು ಸೋತೆ ಬಿಡು ಅಂಥೇಳಿ ನಮ್ಮನ್ನು ನಾವೇ ಹೋಗಿ ಒಪ್ಪಿಸ್ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಬ್ಬ ವ್ಯಕ್ತಿ ಅವನ ಆತ್ಮಿಕ ಜೀವಿತ ಕಟ್ಕೊಳ್ಬೇಕಂತೇಳಿ ತೀರ್ಮಾನ ಮಾಡಿ ಪ್ರತಿದಿನ ಪ್ರಾರ್ಥನೆ ವಾಕ್ಯ ಓದಲಿಕ್ಕೆ ಪ್ರಾರಂಭಿಸ್ತಾನೆ. ಒಂದು ವಾರ ಚೆನ್ನಾಗಿ ಮಾಡ್ತಾನೆ, 2ನೇ ವಾರ ಚೆನ್ನಾಗಿ ಮಾಡ್ತಾನೆ, 3ನೇ ವಾರ ಚೆನ್ನಾಗಿ ಮಾಡ್ತಾನೆ. ಇದನ್ನು ನೋಡಿ ಸೈತಾನನು ಸುಮ್ಮನೆ ಇರ್ತಾನ? ಹೆಂಗಾದರೂ ಮಾಡಿ ಇವನನ್ನು ತಡಿಬೇಕಂತೇಳಿ ನೋಡ್ತಾನೆ. ತಡೆಯೋಕ್ಕೆ ಅವನಿಂದ ಸಾಧ್ಯವಾಗದೇ ಇದ್ದಾಗ ಅವನು ಉಪಯೋಗಿಸುವ ಆಯುಧ ಏನು ಗೊತ್ತಾ? ನಿರುತ್ಸಾಹ, ಡಿಸ್ಕರೇಜ್ಮೆಂಟ್, ನಿರಾಶೆಯನ್ನು ತರ್ತಾನೆ, ದುಃಖವನ್ನು ತರ್ತಾನೆ. ಯಾರ ಮೂಲಕ ತರ್ತಾನೆ ಗೊತ್ತಾ? ನಿನ್ನ ಸ್ವಂತ ಕುಟುಂಬಗಳ ಮೂಲಕ, ನಿನ್ನ ಸಹೋದರರ ಮೂಲಕ, ನಿನ್ನ ನೆರೆಯವರ ಮೂಲಕ, ನೀನು ನಂಬಿರುವ ಸ್ನೇಹಿತರ ಮೂಲಕ, ನೀನು ಪ್ರೀತಿಸುವ ಜನರ ಮೂಲಕನೇ ಈ ನಿರುತ್ಸಾಹವನ್ನು ನಿನ್ನ ಜೀವಿತಗಳಲ್ಲಿ ತರ್ತಾನೆ. ಯಾವಾಗ ಇವರ ಮೂಲಕ ನಿರುತ್ಸಾಹ ನಿನ್ನಲ್ಲಿ ಬರ್ತದೋ ಆಟೋಮೆಟಿಕ್ಕಾಗಿ ನೀನು ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸ್ತಿ. ಆಟೋಮೆಟಿಕ್ಕಾಗಿ ದೇವರಲ್ಲಿ ಬೆಳೆಯೋದು ನಿಲ್ಲಿಸ್ಬಿಡ್ತಿ. ಯಾಕೆ ಅಂದರೆ ಈ ನಿರುತ್ಸಾಹ ನಿನ್ನನ್ನು ಕಾಡ್ತಾ ಇರ್ತದೆ. ಆಮೇನ್. ಇವತ್ತು ಅದಕ್ಕೆ ಈ ವಿಷಯ, ಈ ನಿರುತ್ಸಾಹ ಅನ್ನುವಂಥ ವಿಷಯ ನಮ್ಮ ಶಿಕ್ಷಣದಲ್ಲಿ, ನಮ್ಮ ವಿದ್ಯಾಭ್ಯಾಸದಲ್ಲಿ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ವ್ಯಾಪಾರಗಳಲ್ಲಿ, ನಾವು ಆತ್ಮಿಕ ವಿಷಯ ಕಟ್ಟಿಕೊಳ್ಳೋದರಲ್ಲಿ, ನಮ್ಮ ಸೇವೆಗಳಲ್ಲಿ, ನಮ್ಮ ಮದುವೆಯ ವಿಷಯಗಳಲ್ಲಿ, ಎಲ್ಲ ವಿಷಯಗಳಲ್ಲಿ ಕಾರ್ಯ ಮಾಡ್ತಾ ಇದೆ. ಆಮೇನ್. ಆದರೆ ನೆಹೆಮೀಯನು ಕೂಡ ಈ ನಿರುತ್ಸಾಹವನ್ನು ಎದುರಿಸ್ತಾನೆ, ಆದರೆ ಎಂದಿಗೂ ನಿರುತ್ಸಾಹಗೊಳ್ಳಲಿಲ್ಲ. ಈ ಫೇಸ್ಡ್ ಡಿಸ್ಕರೇಜ್ಮೆಂಟ್ ಅಂದರೆ ನಿರುತ್ಸಾಹವನ್ನು ಎದುರುಗೊಳ್ತಾನೆ. ಅಂದರೆ ಈ ಸನಬಲಟನು, ಟೋಬಿಯನು, ಅರೇಬಿಯರು ಇವರೆಲ್ಲ ಸೇರಿ ಬರ್ತಾ ಇದ್ದಾರೆ, ನಿರುತ್ಸಾಹವನ್ನು ತರಲಿಕ್ಕೆ ಬರ್ತಾ ಇದ್ದಾರೆ, ಅವರನ್ನು ನಾಶ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಆದರೆ ಇದು ಯಾವ ವಿಷಯ ಕೂಡ ಅವನನ್ನು ತಡಿಲಿಲ್ಲ, ನಿರುತ್ಸಾಹಗೊಳ್ಳಿಲ್ಲ. ನೆಹೆಮೀಯನು ಏನು ಮಾಡ್ತಾನೆ ಗೊತ್ತಾ? ನೆಕ್ಸ್ಟ್ ಅಲ್ಲಿ ಏನು ಹೋಗ್ತದೆ? ನಾವಾದರೂ ನಮ್ಮ ದೇವರಿಗೆ ಮೊರೆ ಇಟ್ಟೆವು. ಆಮೇನ್. ಅಂದರೆ ನೆಹೆಮೀಯನಿಗೆ ನಿರುತ್ಸಾಹದ ವಾತಾವರಣ ಬಂತು ಅಂತ ಗೊತ್ತಾದ ಮೇಲೆ ಅವನು ಕುತ್ಕೊಂಡು ಗೋಳಾಟಕೊಂಡು ಹಳ್ಳಿಲ್ಲ, ಅವನು ಹೋಗಿ ಮೊಣಕಾಲು ಹಾಕಿ ದೇವರ ಹತ್ರ ಮೊರೆ ಇಟ್ಟ. ಅಲ್ಲಿ ಓದಿದ್ರೆ ಏನು ಹೇಳ್ತದೆ? ನಾವು ದೇವರ ಹತ್ರ ಮೊರೆ ಇಟ್ಟೆವು, ಅವರ ವಿರುದ್ಧವಾಗಿ ಅವರು ಬರುವ ದಾರಿಯಲ್ಲಿ ಅಗಳಿರಲು ಕಾವಲಿಟ್ಟೆವು ಅಂತ ಬರೆಯಲ್ಪಟ್ಟಿದೆ. ನೆಹೆಮೀಯನು ಅನ್ಕೊಂಡಿದ್ರೆ ಮೊದಲು ಕಾವಲಿಟ್ಟು ಆಮೇಲೆ ಆ ಕಾವಲುಗಾರರು ಅಲ್ಲಿ ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಆಮೇಲೆ ಪ್ರಾರ್ಥನೆ ಮಾಡೋಣ ಅಂತ ಹೇಳ್ಬೋದಿತ್ತು. ಆದರೆ ನೆಹೆಮೀಯನಿಗೆ ಗೊತ್ತು, ನಾನು ಎಷ್ಟೇ ದೊಡ್ಡ ಸೈನ್ಯ ಈ ಕೋಟೆ ಸುತ್ತಲೂ ಇಟ್ಟರೂ ಸರಿ ಹೋಗಲ್ಲ, ಇದು ಸಾಧ್ಯ ಇಲ್ಲ. ಈ ನಿರಾಶೆಯಿಂದ ನನ್ನನ್ನು ಹೊರತರಲಿಕ್ಕೆ ಒಂದರಿಂದ ಮಾತ್ರ ಸಾಧ್ಯ. ಯಾವಾಗ ನಾನು ಮೊಣಕಾಲು ಹಾಕಿ ದೇವರ ಹತ್ರ ಮೊರೆ ಇಡ್ತೇನೋ ಆಗ ಮಾತ್ರ ಈ ನಿರಾಶೆ ನನ್ನಿಂದ ದೂರ ಆಗಲಿಕ್ಕೆ ಸಾಧ್ಯ ಅಂಥೇಳಿ ನೆಹೆಮೀಯನು ತಿಳ್ಕೊಂಡ. ಆಮೇನ್. ಇವತ್ತು ಅನೇಕರು ಮಾಡುವ ತಪ್ಪು ಏನಂದರೆ, ನಾವು ಮೊಣಕಾಲು ಹಾಕಿ ಪ್ರಾರ್ಥನೆ ಮಾಡಲ್ಲ, ನಿರಾಶೆಗೊಳಗಾಗ್ಬಿಡ್ತೇವೆ. ಆಮೇನ್. ನೋಡ್ರಿ, ದೇವರು ಪ್ರಾರಂಭಿಸಿರುವ ಒಳ್ಳೆ ಕಾರ್ಯಗಳಿಗೆ ನಾವೇ ಏನು ಮಾಡಬಾರ್ದು? ಅಂತ್ಯಗೊಳಿಸ್ಕೋಬಾರ್ದು. ದೇವರು ನಿಮ್ಮ ಜೀವಿತದಲ್ಲಿ ಒಂದು ಒಳ್ಳೆ ಕಾರ್ಯವನ್ನು ಪ್ರಾರಂಭಿಸಿದಾನ, ಅದಕ್ಕೆ ನಾವೇ ಒಂದು ಫುಲ್ ಸ್ಟಾಪ್ ಇಟ್ಟು ಸ್ಟಾಪ್ ಮಾಡಬಾರ್ದು. ಯಾಕೆ? ಒಂದು ಸಣ್ಣ ನಿರುತ್ಸಾಹ ಜೀವಿತದಲ್ಲಿ ಬಂತಂತೇಳಿ ದೇವರು ಪ್ರಾರಂಭ ಮಾಡಿದ್ದನ್ನು ನೀನು ತಡಿಲಿಕ್ಕೆ ನಾವು ಯಾರು? ಯಾಕೋಬನ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ ಅದರ 17ನೇ ವಚನದಲ್ಲಿ ಹೇಳ್ತಾನೆ, ಎಲ್ಲ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣದಿಂದ
ಇಳಿದು ಬರುತ್ತವೆ. ಆತನಲ್ಲಿ ಚಂಚಲತ್ವವೇನೂ ಇಲ್ಲ, ವ್ಯತ್ಯಾಸದ ಸೂಚನೆಯೂ ಇಲ್ಲ. ನೋಡ್ರಿ, ಎಲ್ಲ ಒಳ್ಳೆಯ ಸಂಗತಿಗಳು ಯಾರಿಂದ ಬರ್ತವೆ? ದೇವರಿಂದ ನಮಗೆ ಬರ್ತದೆ. ಅದರಲ್ಲಿ ಯಾವ ವ್ಯತ್ಯಾಸ ಇಲ್ಲ, ಚಂಚಲತ್ವವಿಲ್ಲ, ಅಂದರೆ ಕನ್ಫ್ಯೂಷನ್ಸ್ ಇಲ್ಲ, ಕ್ವಶನ್ಸ್ ಇಲ್ಲ. ನಮ್ಮ ಜೀವಿತದಲ್ಲಿ ಎಲ್ಲ ಒಳ್ಳೆ ಕಾರ್ಯಗಳನ್ನು ಪ್ರಾರಂಭಿಸೋದು ಯಾರು? ದೇವರು ಮಾತ್ರ ಆಗಿದ್ದಾನೆ. ಯಾವಾಗ ಒಳ್ಳೆ ಕಾರ್ಯಗಳನ್ನು ದೇವರು ಪ್ರಾರಂಭಿಸ್ತಾನೋ ಅದನ್ನು ಮುಗಿಸೋದು ಕೂಡ ಯಾರು? ದೇವರೇ. ಅದರ ಮಧ್ಯದಲ್ಲಿ ಅನೇಕ ನಿರಾಶೆಗಳು ಬರ್ಬೋದು, ಅದರ ಮಧ್ಯದಲ್ಲಿ ಅನೇಕ ನಿರುತ್ಸಾಹದ ವಾತಾವರಣಗಳು ಬರ್ಬೋದು. ಅದು ದೇವರಿಂದಲ್ಲ, ಸೈತಾನನ ಮೂಲಕ, ಶತ್ರುವಿನ ಮೂಲಕ ಬರ್ಬೋದು. ಆದರೆ ನಾವು ಈ ಒಳ್ಳೆ ಕೆಲಸ ಪ್ರಾರಂಭ ಮಾಡಿದ್ದು ದೇವರನ್ನೋದನ್ನೇ ಮರ್ತೋಗ್ಬಿಡ್ತೇವೆ. ಅರ್ಥ ಆಗ್ತಾ ಇದೆನಾ? ವ್ಯರ್ಥ ಆಗ್ತಾ ಇದೆನಾ? ಆಮೇಲೆ ಯಾವಾಗ ನಾವು ಮರ್ತೋಗ್ಬಿಡ್ತೇವೋ ಸೈತಾನನ ಒಂದು ತಂತ್ರೋಪಾಯಕ್ಕೆ ನಾವು ಬಿದ್ದು ಅಲ್ಲೇ ನಮ್ಮ ಜೀವನದ ಏನಂತಾರೆ ಒಂದು ಪಯಣವನ್ನು ನಾವು ಮುಗಿಸ್ಬಿಡ್ತೇವೆ, ಕ್ಲೋಸ್ ಮಾಡಿಬಿಡ್ತೇವೆ. ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಈ ಒಳ್ಳೆ ಕಾರ್ಯಗಳನ್ನು ಪ್ರಾರಂಭಿಸೋದು ದೇವರೇ, ಅದನ್ನು ಮುಗಿಸೋದು ದೇವರೇ. ಇದರಲ್ಲಿ ಯಾವ ಕನ್ಫ್ಯೂಷನ್ಸ್ ಇಲ್ಲ ಯೇಸುವಿನ ನಾಮದಲ್ಲಿ. ಆಮೇನ್. ದೇವರು ಒಂದು ವಿಷಯವನ್ನು ಪ್ರಾರಂಭಿಸ್ತಾನಂದರೆ ಅದನ್ನು ಮುಗಿಸ್ತಾನೆ. ಯಾಕೆ? ಆತನು ಆದಿಯು, ಹೇಳ್ರಿ, ಆತನು ಆದಿಯು, ಆತನು ಏನು? ಆದಿಯು, ಹೇಳ್ರಿ, ಆತನು ಆದಿಯು. ಆತನು ಪ್ರಾರಂಭಿಸಿದರೆ ಅದನ್ನು ಮುಗಿಸೋಕ್ಕೂ ಆತನು ಗೊತ್ತು. ಅದರ ಮಧ್ಯದಲ್ಲಿ ಕಷ್ಟ ಬಂದರೂ ಅದನ್ನು ಹೋರಾಡಿ ಜಯ ಕೊಡಲಿಕ್ಕೂ ಆತನಿಗೆ ಗೊತ್ತು. ಅದಕ್ಕೆ ಒಳ್ಳೆಯ ಉದಾಹರಣೆ ಇಸ್ರಾಯೇಲ್ ಜನರು. ಐಗುಪ್ತ ದೇಶದಿಂದ ಅವರನ್ನು ಹೊರಗಡೆ ತರ್ತಾನೆ. ಅವರ ಪ್ರಯಾಣ ಪ್ರಾರಂಭವಾಗ್ತದೆ. ಎಲ್ಲಿಯ ತನಕ ಗೊತ್ತಾ? ಕಾನಾನ್ ದೇಶಕ್ಕೆ ಸೇರುವವರೆಗೂ ದೇವರು ಇಸ್ರಾಯೇಲರ ಸಂಗಡ ಅವರು ಹಾದು ಹೋಗುವ ಎಲ್ಲ ಮಾರ್ಗದಲ್ಲಿ ಇರ್ತಾರೆ. ಅವರಿಗೆ ಹಸಿವಾದಾಗ ಮನ್ನವನ್ನು ಕೊಡ್ತಾನೆ, ಅವರಿಗೆ ದಾಹವಾದಾಗ ನೀರನ್ನು ಕೊಡ್ತಾನೆ. ಅವರಿಗೆ ನೆರಳಾಗಿರ್ತಾನೆ, ಅವರಿಗೆ ಬೆಳಕಾಗಿರ್ತಾನೆ, ಅವರಿಗೆ ಎಲ್ಲವಾಗಿರ್ತಾನೆ. ಒಂದು ಕೊರತೆ ಇಲ್ಲದೆ ಎಲ್ಲ ಒಳ್ಳೆಯ ಕೆಲಸಗಳನ್ನು ಅವರಿಗೆ ಮಾಡಿಕೊಡ್ತಾನೆ. ಆಮೇನ್. ಅದಕ್ಕೆ ದೇವರು ಪ್ರಾರಂಭಿಸಿದರೆ ದೇವರೇ ಮುಗಿಸ್ತಾನೆ. ಇವತ್ತು ನಿಮ್ಮ ಜೀವಿತಗಳನ್ನು ಸೈತಾನನು ಪ್ರಾರಂಭಿಸಿಲ್ಲ, ದೇವರು ಪ್ರಾರಂಭಿಸಿದ್ದಾನೆ. ಅಂದರೆ ದೇವರು ಪ್ರಾರಂಭಿಸಿದರೆ ಅದಕ್ಕೆ ದೇವರೇ ಅಂತ್ಯವನ್ನು ಕೊಡುವ ದೇವರಾಗಿದ್ದಾನೆ. ಆಮೇನ್. ನೋಡ್ರಿ, ನಾನು ಬೆಳಗ್ಗೆ ಕೂಡ ಇದು ಹೇಳ್ತಾ ಇದ್ದೆ, ನಮ್ಮ ದೇವರು ಸೃಷ್ಟಿಗೆ ತಕ್ಕಂತೆ ನಡೆಯುವ ದೇವರಲ್ಲ, ಸೃಷ್ಟಿಗೆ ಅಪಾರವಾಗಿ ನಡೆಯುವ ದೇವರು. ಅರ್ಥ ಆಗ್ತಾ ಇದೆನಾ? ಸೃಷ್ಟಿಗೆ ತಕ್ಕಂತೆ ಪ್ರವರ್ತಿಸೋ ದೇವರಲ್ಲ. ಯಾಕಂದರೆ ಆತನು ಸೃಷ್ಟಿಯಲ್ಲ, ಸೃಷ್ಟಿಕರ್ತನು. ಸೃಷ್ಟಿಗಿಂತ ಉನ್ನತನು. ಸೃಷ್ಟಿಯನ್ನು ಸೃಷ್ಟಿ ಮಾಡಿದರ ಸೃಷ್ಟಿಕರ್ತನು. ಅಂದರೆ ಸೃಷ್ಟಿಕರ್ತನ ಹೇಳಿದರೆ ಸೃಷ್ಟಿ ಕೇಳಬೇಕು. ಸೃಷ್ಟಿ ಹೇಳೋದು ಸೃಷ್ಟಿಕರ್ತನ ಕೇಳೋದಲ್ಲ, ಸೃಷ್ಟಿಕರ್ತನ ಹೇಳೋದು ಸೃಷ್ಟಿ ಕೇಳಲೇಬೇಕು. ಅಂದರೆ ದೇವರು ಹೇಳೋದನ್ನು ನಿನ್ನ ಪರಿಸ್ಥಿತಿ ಕೇಳಲೇಬೇಕು. ಇವತ್ತು ನೀನು ಹಾದು ಹೋಗ್ತಿರುವಂಥ ನಿರುತ್ಸಾಹದ ಪರಿಸ್ಥಿತಿಗಳನ್ನು ದೇವರ ಹತ್ರ ನೀನು ಮೊರೆಯಿಟ್ಟಾಗ ದೇವರು ಆ ನಿರುತ್ಸಾಹದ ಪರಿಸ್ಥಿತಿಗಳಿಗೆ ಉತ್ತರ ಕೊಡಲೇಬೇಕು. ಆಮೇನ್. ಅದಕ್ಕೆ ದೇವರು ಸೃಷ್ಟಿಗಿಂತ ಉನ್ನತನು, ಸೃಷ್ಟಿಗೆ ತಕ್ಕಂತೆ ನಡೆಯುವ ದೇವರಲ್ಲ, ಸೃಷ್ಟಿಗಿಂತ ಉನ್ನತನು. ಅದಕ್ಕೆ ನೆಹೆಮ್ಯನು ಏನು ಮಾಡ್ತಾನೆ ಗೊತ್ತು? ನಾನು ಈ ಮನುಷ್ಯರನ್ನು ನೋಡಿ ನಿರುತ್ಸಾಹಗೊಳ್ಳಲಿಲ್ಲ. ಸಣ್ಣ ಬಲಾಟನು ಬರಲಿ, ದೊಡ್ಡ ಬಲಾಟನು ಬರಲಿ, ಟೋಬಿಯನು ಬರಲಿ, ಅರಬಿಯ ಯಾರನ್ನ ಬರಲಿ, ನಾನೇನು ಮಾಡ್ತೀನಿ? ಸೈಡ್ಗೆ ಹೋಗಿ ಮೊಣಕಾಲಾಕಿ ಪ್ರಾರ್ಥನೆ ಮಾಡ್ತೀನಿ. ಆಮೇನ್. ಇದು ನೆಹೆಮ್ಯನ ಕತೆ. ಇದಾದಮೇಲೆ ದಾವೀದನ ಜೀವಿತದಲ್ಲಿ ಕೂಡ ಅನೇಕ ನಿರುತ್ಸಾಹದ ಒಂದು ಸನ್ನಿವೇಶ ನಡೀತಾ. ಆದರೆ ಅದರಲ್ಲಿ ಒಂದು ಮಾತ್ರ ನಾವಿವತ್ತು ಧ್ಯಾನ ಮಾಡ್ಕೊಳ್ಳೋಣ. 1ನೇ ಸಮುವೇಲನ ಗ್ರಂಥ 17ನೇ ಅಧ್ಯಾಯ ಅದರ 22ನೇ ವಚನದಿಂದ ನಾವು 24ನೇ ವಚನ ಓದಿದರೆ, ದಾವೀದನು ಅವರ ಸಹೋದರರಿಗೆ ಬುತ್ತಿ ಕಟ್ಕೊಂಡು ಹೋಗಿ ಕೊಡ್ಲಿಕ್ಕೆ ಹೋಗ್ತಾನೆ. ಅಲ್ಲಿ ಒಂದು ಸನ್ನಿವೇಶ ನಡೀತೆ, ನೋಡೋಣ ಏನಾಗ್ತದೆ ಅಂತೇಳಿ. ಇಸ್ರಾಯೇಲರು ಫಿಲಿಸ್ಟಿಯರು ಎದುರೆದುರಾಗಿ ಕಟ್ಟುವಷ್ಟರಲ್ಲಿ ದಾವೀದನು ತಾನು ತಂದವುಗಳನ್ನು ಸಾಮಾನು ಕಾಯುವವನ ಬಳಿಯಲ್ಲಿಟ್ಟು ರಣರಂಗಕ್ಕೆ ಓಡಿ ಹೋಗಿ ತನ್ನ ಸಹೋದರರ ಕ್ಷೇಮ ಸಮಾಚಾರವನ್ನು ವಿಚಾರಿಸುತ್ತಾ ಅವರೊಡನೆ ಮಾತಾಡುತ್ತಿರುವಷ್ಟರಲ್ಲಿ ಗತ್ತೂರಿನ ರಣವೀರನಾದ ಗೊಲ್ಯಾತನೆಂಬ ಫಿಲಿಸ್ಟಿಯನು ತನ್ನ ಸೈನ್ಯದಿಂದ ಹೊರಗೆ ಬಂದು ಮುಂಚಿನಂತೆಯೇ ಕೂಗಿದನು. ದಾವೀದನು ಅವನ ಮಾತುಗಳನ್ನು ಕೇಳಿದನು.
ಇಸ್ರಾಯೇಲರು ಅವನನ್ನು ನೋಡಿ ಬಹಳವಾಗಿ ಭಯಪಟ್ಟು ಅಲ್ಲಿಂದ ಓಡಿ ಹೋದರು. ಅವರು ಇಸ್ರಾಯೇಲರಾದ ನಮ್ಮನ್ನು ಹೀಯಾಳಿಸುವುದಕ್ಕೋಸ್ಕರ ಬಂದಿರುವ ಈ ಮನುಷ್ಯನನ್ನು ಕಂಡಿರಾ? ಯಾವನು ಇವನನ್ನು ಕೊಲ್ಲುವನೋ ಅಂಥವನಿಗೆ ಅರಸನು ಅಪಾರ ದ್ರವ್ಯದೊಡನೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುವನು, ಇದಲ್ಲದೆ ಅವನ ಕುಟುಂಬಕ್ಕೆ ಸರ್ವಮಾನ್ಯವನ್ನು ಕೊಡುವನು ಎಂದು ಮಾತಾಡಿಕೊಳ್ಳುತ್ತಿದ್ದರು. ನೋಡ್ರಿ, ಇಲ್ಲಿ ಏನಾಗ್ತಾ ಇದೆ, ದಾವೀದನು ಅವರ ಸಹೋದರ ಅಣ್ಣನಂದ್ರಿಗೆ ಬುತ್ತಿ ಕೊಡ್ಲಿಕ್ಕೆ ಬರ್ತಾನೆ. ಅಲ್ಲಿ ಬುತ್ತಿ ಕೊಟ್ಟು ಆದ್ಮೇಲೆ ಅಲ್ಲಿ ಇರುವಂತ ಅಷ್ಟರೊಳಗೆ ಒಂದು ಏನಂತಾರೆ, ಇವನು ಗೊಲಿಯಾತನು ಬರ್ತಾನೆ. ಅಲ್ಲಿ ಬಂದು ದೊಡ್ಡ ಆರ್ಭಟ ಮಾಡಿ ಹೋಗ್ತಾನೆ. ಇದಾದ್ಮೇಲೆ ಅಲ್ಲಿರುವ ಇಸ್ರಾಯೇಲ್ ಸೈನಿಕರೆಲ್ಲ ಎದುರ್ಕೊಂಡು ಬಂದು ಓಡಿ ಹೋಗಿ ಬಂದು ಅಲ್ಲಿ ಕೂತ್ಕೊಂಡು ಕೆಲವೊಂದು ವಿಷಯಗಳನ್ನು ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಏನು ಮಾತು ಗೊತ್ತಾ? ಯಾವನು ಈ ಗೊಲಿಯಾತನನ್ನು ಕೊಲ್ಲುವನೋ ಅಂಥವನಿಗೆ ಅರಸನು ಅಪಾರ ದ್ರವ್ಯದೊಡನೆ ಮಗಳನ್ನು ಕೊಟ್ಟು ಮದುವೆ ಮಾಡಿ, ಇದಲ್ಲದೆ ಕುಟುಂಬಕ್ಕೆ ಸರ್ವಮಾನ್ಯವನ್ನು ಕೊಡುವನಂತೇಳಿ ಈ ವಿಷಯಗಳು. ರಾಜ ಒಂದು ಅರಿಕೆ ಇಟ್ಟಿರ್ತಾನೆ, ಯಾರು ಅವನು ಕೊಡ್ತಾನೆ ಇದೆಲ್ಲ ಕೊಡ್ತೀನಿ ಅಂತೇಳಿ ಅರಿಕೆ ಇಟ್ಟಿರ್ತಾನಲ್ಲ. ಈ ಸೋಲ್ಜರ್ಸ್, ಈ ಸೈನಿಕರೆಲ್ಲ ಕೂತ್ಕೊಂಡಲ್ಲಿ ಮಾತನಾಡೋದನ್ನು ದಾವೀದನನ್ನು ಏನು ಮಾಡ್ತಾನೆ, ಕೇಳಿಸ್ಕೊಳ್ತಾನೆ. ಇದು ಕೇಳಿಸ್ಕೊಂಡ್ಮೇಲೆ ದಾವೀದನಿಗೆ ಏನು ಬರ್ತದೆ, ಸಿಟ್ಟು ಬರ್ತದೆ. ಸಿಟ್ಟು ಬಂದ ಮೇಲೆ ದಾವೀದನ ಪ್ರತಿಕ್ರಿಯೆಯಲ್ಲಿ ನೋಡ್ರಿ, ದಾವೀದನು ಅದಕ್ಕೆ ನೋಡ್ರಿ, ಇಸ್ರಾಯೇಲರು ದಾವೀದನು ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಸುನ್ನತಿ ಇಲ್ಲದ ಈ ಫಿಲಿಸ್ಟಿಯನ್ ಎಷ್ಟರವನು. ನೋಡ್ರಿ ಏನ್ ಹೇಳ್ತಾ ಇದ್ದಾನೆ. ಆ ಸೈನಿಕರು ಈ ಗೋಲಿಯಾತನ ಬಿಟ್ಟ ಸವಾಲನ್ನ ಕೇಳಿ ಸೈನಿಕರು ಮಾತಾಡ್ಕೊಳ್ತಾ ಇದ್ದಾರೆ. ಇದನ್ನು ಕೇಳಿ ದಾವೀದನಿಗೆ ಸಿಟ್ಟು ಬಂತು. ಏನಂತೇಳಿ, ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ಹೀಯಾಳಿಸುವುದಕ್ಕೆ ಈ ಸುನ್ನತಿ ಇಲ್ಲದ ಫಿಲಿಸ್ಟಿಯನು ಎಷ್ಟರವನು, ಇವನು ಹೆಂಗ್ ಮಾತಾಡ್ಬೋದು ನಮ್ಮ ವಿರುದ್ಧವಾಗಿ ಅಂತೇಳಿ ಕೋಪ ರೋಷಗೊಳ್ತಾ ಇದ್ದಾನೆ. ಆಮೇಲೆ ನೋಡ್ರಿ ಏನ್ ಹೇಳ್ತಾ ಇದ್ದಾನೆ, ಇವನನ್ನು ಕೊಂದು ಇಸ್ರಾಯೇಲರಿಗೆ ಬಂದಿರುವ ನಿಂದೆಯನ್ನು ತೆಗೆದುಹಾಕುವವನಿಗೆ ಸಿಕ್ಕುವುದೇನೆಂದು ಹೇಳಿದಿರಿ ಎಂದು ತನ್ನ ಬಳಿಯಲ್ಲಿ ನಿಂತಿದ್ದ ಮನುಷ್ಯರನ್ನು ಕೇಳಲು ಅವರು ಮುಂಚಿನಂತೆ ಇಂತಿದ್ದದ್ದು ದೊರಕುವುದೆಂದು ಉತ್ತರ ಕೊಟ್ಟರು. ಏನು ಮತ್ತೆ ಕೇಳ್ತಾನೆ, ಇವನನ್ನು ಕೊಂದರೆ ಏನಾಗ್ತದೆ ಅಂತ ಹೇಳಿದರೆ ಅವ್ರು ಮತ್ತೆ ಇಂತಿಂತದ್ದಾಗ್ತದೆ. ಅಂದ್ರೆ ಏನು, ಅರಸನು ಅಪಾರ ದ್ರವ್ಯದೊಡನೆ ಮಗಳನ್ನು ಕೊಟ್ಟು ಕುಟುಂಬಕ್ಕೆ ಸರ್ವಸಾಮಾನ್ಯವನ್ನು ಕೊಡುವನು ಅಂತೇಳಿ ಮತ್ತೆ ಎಲ್ಲ ವಿವರಿಸಿ ಹೇಳ್ತಾನೆ. ಅಷ್ಟರೊಳಗೆ ಅಲ್ಲಿ ಇನ್ನೊಂದು ಸನ್ನಿವೇಶ ನಡೀತದೆ. ಏನು, ದಾವೀದನು ಜನರ ಸಂಗಡ ಹೀಗೆ ಮಾತಾಡುತ್ತಿರುವುದನ್ನು ಅವನ ಹಿರಿಯ ಅಣ್ಣನಾದ ಎಲಿಯಾಬನು ಕೇಳಿ, ಅಲ್ಲಿ ಇವನು ದಾವೀದನು ಮಾಡ್ತಿರುವ ಕಾರ್ಯಗಳನ್ನೆಲ್ಲ ಹಿರಿಯ ಅಣ್ಣನಾದ ಎಲಿಯಾಬನ ಅಲ್ಲಿಂದ ನೋಡ್ತಾ ಇದ್ದಾನೆ. ನೋಡಿ ಏನಾಗ್ತಾ ಇತ್ತು, ಅವನಿಗೆ ಕೋಪಗೊಳ್ತಾ ಇದ್ದಾನೆ. ಆಮೇಲೆ, ನೀನು ಇಲ್ಲಿಗೆ ಬಂದದ್ದೇಕೆ, ನೀನು ಇಲ್ಲಿ ಯಾಕೆ ಬಂದಿ, ಅಡವಿಯಲ್ಲಿರುವ 4 ಕುರಿಗಳನ್ನು ಯಾರಿಗೆ ಒಪ್ಪಿಸಿ ಬಂದಿ, ನಿನ್ನ ಸೊಕ್ಕು ತುಂಟತನವು ನನಗೆ ಗೊತ್ತದೆ, ನೀನು ಯುದ್ಧವನ್ನು ನೋಡುವುದಕ್ಕೆ ಬಂದಿದ್ದಿ ಎಂದು ಅವನನ್ನು ಗದರಿಸಲು. ಆಮೇಲೆ ನೋಡ್ರಿ, ಎಲಿಯಾಬನು ದಾವೀದನು ಮಾಡ್ತಿರೋ ವಿಷಯವನ್ನು ನೋಡಿ ಕೋಪಗೊಳ್ತಾ ಇದ್ದಾನೆ. ಇಲ್ಲಿ ಯಾಕೆ ಬಂದಿ ನೀನು, ಬುತ್ತಿ ಕೊಟ್ಟಿಯಲ್ಲ, ನಡಿ ನೀನು ಯಾಕೆ ಬಂದಿ ಇಲ್ಲಿ, ಅಲ್ಲಿ ನನ್ನ ತಂದೆ ನಿನಗೆ ಕುರಿಗಳು ಕೊಟ್ಟನಲ್ಲ, ಅದು ಮೇಯಿಸೋಗು. ನಾವು ಕೂಡ ಚಿಕ್ಕವರಿದ್ದಾಗ ಇಂಥ ವಿಷಯಗಳು ಎದುರಿಸಿರ್ತೀವಿ. ಸುಮ್ಮನೆ ಹೋಗಿ ದೊಡ್ಡವ್ರ ಹತ್ರ ಏನನ್ನು ಕುತ್ಕೊಂಡು ಅವ್ರು ಮಾತಾಡೋದು ನೋಡಿದ್ರೆ ನಡಿ ದೊಡ್ಡವ್ರು ಮಾತಾಡ್ತಿದ್ದು, ಇಲ್ಲಿ ಯಾಕೆ ಬರ್ತೀರಿ ನೀವು, ಗದರಿಸ್ಬಿಡ್ತಿದ್ರು. ಇಲ್ಲಿ ದಾವೀದನು ಕೂಡ ಅದೇ ಆಗ್ತಾಯಿತ್ತು. ನಿನ್ನ ಸೊಕ್ಕು ನಿನ್ನ ತುಂಟತನ ನನಗೆ ಗೊತ್ತೈತೆ, ಇಲ್ಲಿ ಕೂಡ ಬಂದು ಅದೇ ಮಾಡ್ಲಿಕ್ಕೆ ನೋಡ್ತಾ ಇದೀಯ ನೀನು ಅಂತೇಳಿ ಎಲಿಯಾಬನು ದಾವೀದನನ್ನು ನಿರಾಶೆಪಡಿಸಿ ನಿರುತ್ಸಾಹಪಡಿಸಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಆಮೇಲೆ ಏನಾಗ್ತದೆ ನೋಡ್ರಿ, ಅಲ್ಲಿ ನಾನೇನು ತಪ್ಪು ಮಾಡಿದೆನು, ಅಣ್ಣ ನಾನೇನು ತಪ್ಪು ಮಾಡ್ದಾನ, ಕೇಳೋದು ತಪ್ಪ ಹೇಳೋದು ತಪ್ಪ, ಅವನು ಅಂಥ ಪರಿ ಮಾತಾಡ್ತಾ ಇದ್ದಾನೆ. ಗೊಲಿಯಾತನು ನಮ್ಮ ವಿರುದ್ಧವಾಗಿ, ನಮ್ಮ ದೇವರ ವಿರುದ್ಧವಾಗಿ ಕೀಳಾಗಿ ಮಾತಾಡ್ತಾ ಇದ್ದಾನೆ. ಅದು ನೋಡಿ ಸುಮ್ಮನೆ ಇರಲ್ಲ ನಾನು ಅಂತೇಳಿ, ನಾನು ಏನು ತಪ್ಪು ಮಾಡೀನಿ, ಕರೆಕ್ಟಾಗಿ ಕೇಳಿದ್ದೀನಲ್ಲ ಅಂತ ಹೇಳ್ತಾ ಇದ್ದಾನೆ. ನೋಡ್ರಿ, ಬರೀ ಮಾತಾಡಿದನಷ್ಟೇ ಎಂದು ಹೇಳಿ ಅವನನ್ನು ಬಿಟ್ಟು ಬೇರೆ ಕಡೆಗೆ ಹೋಗಿ ಹಾಗೆ ವಿಚಾರ ಮಾಡಲು ಜನರು ಮುಂಚಿನಂತೆಯೇ ಉತ್ತರ ಕೊಟ್ಟರು. ನೋಡ್ರಿ, ದಾವೀದನು ಇಲ್ಲಿ ನಿರುತ್ಸಾಹವನ್ನು ಎದುರುಗೊಳ್ತಾ ಇದ್ದಾನೆ, ಆದರೆ ನಿರುತ್ಸಾಹಕ್ಕೆ ಒಳಗಾಗಲಿಲ್ಲ. ನೋಡ್ರಿ, ಅವನ ಸ್ವಂತ ಅಣ್ಣನು ಅವನನ್ನು ನಿಂದೆಪಡಿಸಿ ದುಃಖಪಡಿಸಿ ಬೈದು ಅವನನ್ನು ಅಲ್ಲಿಂದ ಗದರಿಸಿ ಕಳಿಸಿದ್ರು ಎಷ್ಟು ಮಾತ್ರಕ್ಕೂ ಅದು ಅವನನ್ನು ನಿರುತ್ಸಾಹ ಪಾಡಿಸಲಿಲ್ಲ. ಅದರ ಬದಲಾಗಿ ಅವನು ಇನ್ನೂ ಈ ಗೊಲಿಯಾತನನ್ನು ನಾನು ಹೆಂಗಾದರೂ ಮಾಡಿ ನಾನು ಇವನ ಕತೆ ಮುಗಿಸ್ಬೇಕನ್ನೋ ಒಂದು ರೋಷ ಅವನಲ್ಲಿ ಇನ್ನೂ ಜಾಸ್ತಿ ಆಗಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ನೋಡ್ರಿ, ದಾವೀದನಿಗೆ ಏನಾಯ್ತಲ್ಲಿ, ನಿರುತ್ಸಾಹ ಬಂದಾಗ ನಿರುತ್ಸಾಹ ಬಿದ್ದು ಅವನು ಅಲ್ಲೇ ಸೋತು ಹೋಗಲಿಲ್ಲ.
ಅದರ ಬದಲಾಗಿ ಅವನು ಜಯವನ್ನು ಹೆಂಗಾದರೂ ಕಾಣಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ಅವನು ಮುಂದೆ ಹೋಗ್ತಾ ಇದ್ದಾನೆ. ನಿರುತ್ಸಾಹದ ಬದಲಾಗಿ ಜಯವನ್ನು ನಾನು ಹೆಂಗಾದರೂ ಹೊಂದ್ಕೋಬೇಕು. ಅದು ಮಾತ್ರವಲ್ಲದೆ ಅವನು ಯಾರು, ಅವನ ಸಾಮರ್ಥ್ಯ ಏನು, ಅವನು ಏನು ಮಾಡಬಲ್ಲನು ಎನ್ನುವಂಥ ಎಲ್ಲ ವಿಚಾರವೂ ಕೂಡ ಅವನಿಗೆ ಗೊತ್ತಿತ್ತು. ಇನ್ನು ಮುಂದಿನ ಅಧ್ಯಾಯದಲ್ಲಿ ನಾನು ತಿಳಿಸ್ತೀನಿ. ಆಮೇಲೆ ದಾವೀದನಿಗೆ ಅವನು ಯಾರು, ಅವನ ಸಾಮರ್ಥ್ಯ ಏನು, ಅವನು ಏನೆಲ್ಲ ಮಾಡಬಲ್ಲನೆನ್ನುವ ವಿಚಾರ ಅವನಿಗೆ ಗೊತ್ತಿತ್ತು. ಇವತ್ತು ನಮಗೆ ನಾವು ಯಾರು, ನಮ್ಮ ಸಾಮರ್ಥ್ಯ ಏನು, ನಾವು ಏನೆಲ್ಲ ಮಾಡಲಿಕ್ಕೆ ಶಕ್ತರಂತೇಳಿ ನಮಗೆ ಗೊತ್ತಾ? ಆಮೇಲೆ ಇವತ್ತು ಅನೇಕರಿಗೆ ನಾವು ನಮ್ಮ ಸಾಮರ್ಥ್ಯ ಏನು, ನಾವು ಏನಾಗಿದೆ ಅನ್ನೋ ಒಂದು ಏನಂತಾರೆ ಐಡೆಂಟಿಟಿನೇ ಇಲ್ಲ, ನಮಗೆ ಗುರುತಿಸುವಿಕೆ ಇಲ್ಲ. ಆದರೆ ದಾವೀದನಿಗೆ ಒಂದು ಗುರುತಿಸಬೇಕಿತ್ತು. ಅವನು ಏನಂತ ಅವನಿಗೆ ಗೊತ್ತಿತ್ತು, ಅವನ ಸಾಮರ್ಥ್ಯ ಏನು ಅಂತ ಅವನಿಗೆ ಗೊತ್ತಿತ್ತು. ಇವತ್ತು ನೋಡ್ರಿ, ಒಂದು ಸಣ್ಣ ನಿರುತ್ಸಾಹಕ್ಕೆ, ನಾವು ಒಂದು ಸಣ್ಣ ವಿಷಯಕ್ಕೆ ನಿರುತ್ಸಾಹವನ್ನು ನಾವು ಎದುರಿಸಿದಾಗ ಏನಾಗ್ತದೆ ಅಂದರೆ, ನಮ್ಮ ಜೀವಿತದ ಒಂದು ದೊಡ್ಡ ಅಧ್ಯಾಯವನ್ನೇ ನಾವು ಏನು ಮಾಡಿಬಿಡ್ತೀವಿ, ಮುಚ್ಚಾಕ್ಬಿಡ್ತೀವಿ. ಹೆಂಗೆ? ಒಂದು ಸಣ್ಣ ವಿಷಯಕ್ಕೆ ನಿರುತ್ಸಾಹ ನಮ್ಮ ಜೀವಿತದಲ್ಲಿ ಬಂತಪ್ಪ ಅಂದ್ಕೊಳ್ರಿ, ಸಣ್ಣ ವಿಷಯಕ್ಕೆ. ಇಲ್ಲಿ ಕೂಡ ಸಣ್ಣ ವಿಷಯ, ದಾವೀದನ ಅಣ್ಣ ಬೈದ, ನಾವು ಕೂಡ ಅವನು ಬೈದ, ಮುಗೀತು. ನಮ್ಮ ಜೀವಿತದ ದೊಡ್ಡ ಅಧ್ಯಾಯವನ್ನೇ ಅದರಿಂದ ನಾವು ಏನು ಮಾಡಿಬಿಡ್ತೀವಿ, ಮುಚ್ಚಾಕ್ಬಿಡ್ತೀವಿ. ಇಲ್ಲಿ ಚೆನ್ನಾಗಿ ಕೇಳ್ರಿ, ಒಂದು ವೇಳೆ ದಾವೀದನು ಕೂಡ ಅವತ್ತು ನಿರುತ್ಸಾಹಗೊಂಡು ನಿರಾಶೆಗೊಂಡು, ನಮ್ಮಣ್ಣ ನನ್ನನ್ನೇ ಬೈದ್ಬಿಟ್ಟಲ್ಲ, ಅಷ್ಟು ಜನ ಸೈನಿಕರಿದ್ದಾರೆ, ಸೋಲ್ಜರ್ಸ್ ಇದ್ದಾರೆ, ಅವ್ರ ಮುಂದೆನೇ ನನ್ನನ್ನು ನಿಂದೆ ಮಾಡಿಬಿಟ್ಟಲ್ಲ, ನನ್ನ ನಿರುತ್ಸಾಹ ಮಾಡಿಬಿಟ್ಟಲ್ಲ, ಇನ್ನು ಮುಂದೆ ನಾನು ಇಲ್ಲಿ ಬರಂಗಿಲ್ಲ ನಡಿ ಅಂಥೇಳಿ ಅವನೇನಾದರೂ ಅವತ್ತು ಆ ತೀರ್ಮಾನ ಮಾಡಿ ಅಲ್ಲಿಂದ ಅವನು ಹೋಗಿದ್ರೆ, ಅವತ್ತು ಅವನು 5 ಕಲ್ಲಿನಿಂದ ಗೋಲಿಯಾತನನ್ನು ಕೊಳ್ತಾ ಇರಲಿಲ್ಲ. ಅದಾದ ಮೇಲೆ ಅವನಿಗೆ ರಾಜನು ಅವನಿಗೆ ಸನ್ಮಾನ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ದಾವೀದನು ಇಸ್ರಾಯೇಲನ ರಾಜನಾಗಿ ಅಭಿಷೇಕ ರಾಜನಾಗ್ತಿರಲಿಲ್ಲ. ಆದರೆ ಈ ಎಲ್ಲ ನಿರುತ್ಸಾಹದ ಮಧ್ಯದಲ್ಲಿ ಅವನು ಏನು ಮಾಡ್ತಾನೆ, ಪ್ರೋತ್ಸಾಹ ಹೊಂದಿ ಇದನ್ನೆಲ್ಲ ಈ ನಿರುತ್ಸಾಹ ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಅಣ್ಣ ಬೈದ್ರೆ ಏನು ಪರವಾಗಿಲ್ಲ, ಆದರೆ ಈ ಗೋಲಿಯಾತನನ್ನು ಮಾತ್ರ ನಾನು ಬಿಡಂಗಿಲ್ಲ. ಆಮೇಲೆ ಇವತ್ತು ಅನೇಕರು ಹೆಂಗಂದರೆ, ಒಂದು ಸಣ್ಣ ವಿಷಯಕ್ಕೆ ನಿರುತ್ಸಾಹಗೊಂಡು ನಮ್ಮ ಜೀವನವನ್ನೇ ಫುಲ್ ಸ್ಟಾಪ್ ಇಟ್ಬಿಡ್ತೀವಿ, ಅಂತೆ ಹುಡುಕ್ಬಿಡ್ತೀವಿ. ಆದರೆ ದಾವೀದನು ಹಂಗೆ ಮಾಡಲಿಲ್ಲ. ಏನೇ ಬಂದರೂ ನಾನು ಎದುರಿಸ್ತೇನೆ, ನನ್ನ ಅಣ್ಣ ಬೈದನ ಪರವಾಗಿಲ್ಲ, ಇವನು ಹೇಳಿದ ಮಾತಿಗೆ ನನ್ನ ದೇವರನ್ನೇ ಇವನು ಕೀಳಾಗಿ ಮಾತಾಡಿದ್ನಲ್ಲ, ಈ ಗೋಲಿಯಾತನನ್ನು ನಾನು ಬಿಡಂಗಿಲ್ಲ, ಈ ಸುನ್ನತಿ ಇಲ್ಲದ ಫಿಲಿಸ್ಟೀನನ್ನು ಎಷ್ಟರವನು ಇವನನ್ನು ಬಿಡಂಗಿಲ್ಲ ಅಂತೇಳಿ ಅವನು ಇನ್ನೂ ಏನಾಗ್ತಾನೆ, ಸಾಮರ್ಥ್ಯವನ್ನು ಪಡೆದು ಇನ್ನೂ ಅವನಲ್ಲಿ ಏನು ಬರ್ತದೆ, ಆ ಜಲಸ್ ಬರ್ತದೆ, ಗರ್ವ ಬರ್ತದೆ, ದೇವರಿಗಾಗಿ ಏನಾದರೂ ಮಾಡಬೇಕು. ಇಲ್ಲಿಗೆ ನಿಂತು ಹೋಗಲಿಲ್ಲ ದಾವೀದನ ನಿರುತ್ಸಾಹ. ಈ ದಾವೀದನು ಮತ್ತು ಈ ಎನ್ಕ್ವೈರಿ ಮಾಡೋ ಎಲ್ಲ ವಿಷಯ ಸೌಲನ ಕಿವಿಗೆ ಹೋಗಿ ಬೀಳ್ತದೆ. ರಾಜನಾದ ಸೌಲನ ಕಿವಿಗೆ ಹೋಗಿ ಬಿದ್ದಾಗ ಸೌಲನು ದಾವೀದನನ್ನು ಕರೆ ಕಳಿಸ್ತಾನೆ. ನೋಡ್ರಿ ಎಲ್ಲಿ ಅಂದರೆ ಅದು ಅದೇ 1ನೇ ಸಮುವೇಲ 17:32-33. ದಾವೀದನು ಸೌಲನಿಗೆ, ಆ ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವರನ್ನು ಯುದ್ಧ ಮಾಡುವೆನು ಅನ್ನಲು ಸೌಲನು ಅವನಿಗೆ. ಸೌಲನ ಕಿವಿಗೆ ಬಿದ್ಮೇಲೆ ದಾವೀದನು ಸೌಲನ ಹತ್ರ, ರಾಜನ ಹತ್ರ ಬಂದ್ಮೇಲೆನು ರಾಜನ ಹತ್ರ ಏನು ಹೇಳ್ತಾ ಇದ್ದಾನೆ ನೋಡ್ರಿ, ನಿರುತ್ಸಾಹಗೊಳ್ಳದೆ ಅಣ್ಣನ ಹತ್ರ ಬಯಸ್ಕೊಂಡು ಬಂದ್ಮೇಲೆನು ಅಲ್ಲಿ ಸೌಲನ ಹತ್ರ ಏನು ಹೇಳ್ತಾ ಇದ್ದಾನೆ, ಫಿಲಿಸ್ಟಿಯನ ನಿಮಿತ್ತವಾಗಿ ಯಾವನು ಎದೆಗೆಡಬಾರದು, ನಿನ್ನ ಸೇವಕನಾದ ನಾನು ಹೋಗಿ ಅವನೊಡನೆ ಯುದ್ಧ ಮಾಡುವೆನು ಅನ್ನಲು. ಈಗ ಸೌಲನ್ ನೋಡ್ರಿ, ಅವನಿಗೆ ನೋಡಿ ಏನು ಹೇಳ್ತಾನೆ. ಸೌಲನು ಅವನಿಗೆ, ನೀನು ಅವನೊಡನೆ ಕಾದಾಡಲಾರಿ. ದಾವಿದ, ನೀನು ಅವನೊಡನೆ ನೀನು ಏನು ಮಾಡ್ಲಿಕ್ಕೆ ಆಗಲ್ಲ, ಕಾದಾಡಲಾರಿ. ಆಮೇಲೆ ನೀನು ಇನ್ನು ಹುಡುಗನು, ನೀನು ಇನ್ನ ಚಿಕ್ಕ ಹುಡುಗಪ್ಪ. ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನೆಂದು ಹೇಳಿದನು. ಅವನಾದರೂ ಚಿಕ್ಕಂದಿನಿಂದಲೇ ಅವನು ಯುದ್ಧ ವೀರ, ಯುದ್ಧ ಭೂಮಿಯಲ್ಲಿ ಬೆಳೆದವನವನು, ನೀನು ಅವನ ಮುಂದೆ ಏನೂ ಇಲ್ಲ ಅಂಥೇಳಿ ಮತ್ತೆ ಇಲ್ಲಿ ಸೌಲನು ಕೂಡ ದಾವೀದನನ್ನು ನಿರುತ್ಸಾಹ ಪಡಿಸ್ತಾ ಇದ್ದಾನೆ, ಡಿಸ್ಕರೇಜ್ ಮಾಡ್ತಾ ಇದ್ದಾನೆ, ನಿರಾಶೆ ಪಡಿಸ್ತಾ ಇದ್ದಾನೆ. ಅಂದರೆ ದಾವೀದನ ಒಂದು ಧೈರ್ಯಕ್ಕೆ ವಿರೋಧವಾದ ಮಾತುಗಳನ್ನು ಇವರು ಮಾತಾಡ್ತಾ ಇದ್ದಾರೆ. ದಾವೀದನ ಹೇಳ್ತಾ ಇದ್ದಾನೆ, ನಾನು ಅವನನ್ನು ಸಾಯಿಸುವ ಸಾಮರ್ಥ್ಯ ನನ್ನಲ್ಲಿ ಐತೆ. ಆದರೆ ಎಲಿಯಾಬನು ಹೇಳ್ತಾನೆ, ಹೋಗಿ ಕುರಿಕಾಯಿ. ಸೌಲನ ಹತ್ರ ಬಂದು ಹೇಳ್ತಾನೆ, ದಾವೀದನ ನಾನು ಹೋಗಿ ಅವನನ್ನು ಹತ ಮಾಡ್ತೀನಿ ಅಂದರೆ, ನೀನು ಇನ್ನ ಚಿಕ್ಕ ಹುಡುಗ, ಅವನು ಸಣ್ಣವನಿಂದ ಯುದ್ಧ ಭೂಮಿಯಲ್ಲಿದ್ದಾನೆ.
ಇವತ್ತು ನಾವು ಕೂಡ ಇಂಥ ವ್ಯತಿರೇಕವಾದ ಮಾತುಗಳನ್ನು ಎದುರಿಸಿರ್ತೀವಲ್ಲ. ಆಮೇಲೆ ಚಿಕ್ಕ ವಯಸ್ಸಿನಿಂದ ಆಗಲಿ ಇವಾಗೂ ಆಗಲಿ ನಾವು ಏನೋ ಒಂದು ವಿಷಯ ನಿನಗೇನು ಗೊತ್ತಿಲ್ಲ, ನಿನಗೇನು ಮಾಡೋಕ್ಕೆ ಆದರೆ ನಮ್ಮಲ್ಲಿ ಸಾಮರ್ಥ್ಯ ಇರ್ತದೆ. ಆದರೆ ಕೆಲವೊಬ್ಬರ ಮಾತುಗಳಿಂದ ನಾವು ಏನು ಮಾಡಿಬಿಡ್ತೇವೆ, ನಮ್ಮನ್ನು ನಿರಾಶೆಗೊಳಿಸ್ಬಿಡ್ತಾರೆ. ಇಲ್ಲಿ ಸೌಲನು ಕೂಡ ಅದೇ ಮಾಡ್ತಾ ಇದ್ದಾನೆ. ಆದರೆ ಇಲ್ಲಿ ಕೂಡ ದಾವೀದನನ್ನು ನಿರಾಶೆಗೊಳಗಾಗಲಿಲ್ಲ. ಯಾವ ಮಾತು ಕೂಡ ದಾವೀದನನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಇದಾದಮೇಲೆ ದಾವೀದನು ಬ್ಯೂಟಿಫುಲ್ ಆದ ಮಾತು ಸೌಲನಿಗೆ ಹೇಳ್ತಾನೆ ನೋಡ್ರಿ. ಆಗ ದಾವೀದನು ಅವನಿಗೆ, ನಿನ್ನ ಸೇವಕನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಿದ್ದಾಗ ಸಿಂಹವಾಗಲಿ ಕರಡಿಯಾಗಲಿ ಬಂದು ಹಿಂಡಿನಲ್ಲಿನ ಕುರಿಮರಿಯನ್ನು ಹಿಡಿದುಕೊಂಡು ಹೋಗಲು ನಾನು ಒಡನೆ ಅದನ್ನು ಬೆನ್ನಟ್ಟಿ ಹೊಡೆದು ಕುರಿಮರಿಯನ್ನು ಕಿತ್ತುಕೊಳ್ಳುತ್ತಿದ್ದೆನು. ಅದು ಹಿಂದಿರುಗಿ ನನ್ನ ಮೇಲೆ ಬಿದ್ದರೆ ಅದನ್ನು ಗದ್ದ ಹಿಡಿದು ಬಡಿದು ಕೊಂದು ಹಾಕುತ್ತಿದ್ದೆನು. ನೋಡ್ರಿ, ಅವನ ಸಾಕ್ಷಿಗಳು ಹೇಳ್ತಾ ಇದ್ದಾರೆ, ನಾನು ಒಬ್ಬಂಟಿಗನಾಗಿ ನನ್ನ ತಂದೆಯ ಕುರಿ ಹಿಂಡುಗಳನ್ನು ನಾನು ಮೇಯಿಸ್ತಾ ಇರಬೇಕಾದ್ರೆ ಅನೇಕ ಸಿಂಹಗಳು ಬಂದಿದ್ದಾವೆ ರಾಜ, ಕರಡಿಗಳನ್ನು ಎದುರಿಸ್ಕೊಂಡಿದ್ದೀನಿ. ನನ್ನ ಕುರಿಗಳನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ನಾನು ಅದರ ಹಿಂದೆ ಹಟ್ಟಿ ಅದರನ್ನು ಹಿಡಿದು ಅದರನ್ನು ಏನು ಮಾಡಿದ್ದೇನೆ, ನಾನು ಕೊಂದು ಹಾಕಿದ್ದೇನೆ ಅಂತ ಹೇಳಿ ಸೌಲನಿಗೆ ಎದೆ ಬಡದೆ ಹೇಳ್ತಾ ಇದ್ದೇನೆ ದಾವೀದನು. ಆಮೇಲೆ ಇದು ಬ್ಯೂಟಿಫುಲ್ ಆಗಿ ದಾವೀದನು ಹೇಳ್ತಾನೆ ನೋಡ್ರಿ, ನಿನ್ನ ಸೇವಕನಿಂದ ಕೊಳ್ಳಲ್ಪಟ್ಟ ಸಿಂಹಕ್ಕೂ ಕರಡಿಗೂ ಆದ ಗತಿಯೇ ಜೀವ ಸ್ವರೂಪನಾದ ದೇವರ ಸೈನ್ಯವನ್ನು ನಿಂದಿಸುವಂಥ ಈ ಸುನ್ನತಿ ಇಲ್ಲದ ಫಿಲಿಸ್ಟಿಯನಿಗೂ ಆಗಬೇಕು ಅಂತೇಳಿ ರೋಷದಿಂದ ಹೇಳ್ತಾ ಇದ್ದಾನೆ. ಅವತ್ತು ಸಿಂಹಗಳ ಗತಿಗೆ ಏನಿತ್ತು ಗೊತ್ತಾ, ಕರಡಿಗೆ ಎಂಥ ಗತಿ ಬಂತು ಅಂಥ ಗತಿಯೇ ಈ ಸುನ್ನತಿ ಇಲ್ಲದ ಫಿಲಿಸ್ಟಿಯನಿಗೂ ಬರ್ತದೆ ಅಂತೇಳಿ ರೋಷದಿಂದ ಹೇಳೋ ಮಾತನ್ನು ಕೇಳಿ ಆಟೋಮೆಟಿಕಲಿ ರಾಜನಾದ ಸೌಲನಲ್ಲಿ ಕೂಡ ಏನು ಬಂದ್ಬಿಡ್ತು, ಪ್ರೋತ್ಸಾಹ ಬಂದ್ಬಿಡ್ತು, ಧೈರ್ಯ ಬಂದ್ಬಿಡ್ತು. ಇದರಿಂದ ಸೌಲನು ನೆಕ್ಸ್ಟ್ ಏನು ಹೇಳ್ತಾನೆ ಗೊತ್ತಾ, ನಿರಾಶೆಯ ಮಾತುಗಳನ್ನು ನೋಡಿದ ಸೌಲನು ನೆಕ್ಸ್ಟ್ ದಾವೀದನ ನೋಡಿ ಏನು ಹೇಳ್ತಾ ಇದ್ದಾನೆ, ಹೋಗು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿ ಅವನಿಗೆ ತನ್ನ ಯುದ್ಧ ವಸ್ತ್ರಗಳನ್ನು ಕವಚಗಳನ್ನು ತೊಡಿಸಿ ತಲೆಗೊಂದು ತಾಮ್ರದ ಶಿರಸ್ತ್ರಾಣವನ್ನು ಇಟ್ಟನು. ಆದರೆ ಇವು ಯಾವುದನ್ನು ಹಾಕ್ಕೊಂಡಿಲ್ಲ. ಇದೆಲ್ಲ ನನಗೆ ಸೆಟ್ ಆಗಂಗಿಲ್ಲ, ನಾನು 5 ಕಲ್ಲು 1 ಕವಣೆ ಜೊತೆ ಹೋಗ್ತೀನಿ ಅಂತ ಹೇಳಿ ಎಲ್ಲ ಯುದ್ಧದ ವಸ್ತ್ರಗಳನ್ನು ಬಿಚ್ಚಿಟ್ಟು ಹೋಗ್ತಾರಂತೆ. ನೋಡ್ರಿ ಎಷ್ಟು ಧೈರ್ಯ ಇರಬೇಕು. ಆಮೇಲೆ ದಾವೀದನು ಸಣ್ಣ ಹುಡುಗ ಇಲ್ಲ, ಆದರೆ ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇದ್ದಾಗ ನಿರುತ್ಸಾಹ ಬರ್ತದೆ. ನಿರುತ್ಸಾಹಕ್ಕೆ ಅವನು ಜಾಗ ಮಾಡಿಕೊಡಲಿಲ್ಲ. ಆ ನಿರುತ್ಸಾಹವನ್ನು ಎದುರಿಸಿ ಮುಂದೆ ಹೋಗ್ತಾನೆ, ಯುದ್ಧ ಭೂಮಿಯಲ್ಲಿ ನಿಲ್ತಾನೆ. ಆಮೇಲೆ ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಯಾವ ರೀತಿ ದಾವೀದನ ಈ ಮಾತನ್ನು ನುಡಿತಾನೆ, ಇವತ್ತು ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಶಿಲುಬೆಗೆ ಏರಿ ಯಾವ ರೀತಿ ನಾನು ಸೈತಾನನ ತಲೆಯನ್ನು ಜಜ್ಜಿದ್ದೇನೋ ಅದೇ ರೀತಿ ನಿಮ್ಮ ಜೀವಿತಗಳಲ್ಲಿ ಹಾದು ಹೋಗ್ತಿರುವ ಎಲ್ಲ ನಿರುತ್ಸಾಹದ ಎಲ್ಲ ಪರಿಸ್ಥಿತಿಗಳ ತಲೆಗಳನ್ನು ನಾನು ಜಜ್ಜಿ ಹಾಕ್ತಿದ್ದೇನೆ. ಆಮೇಲೆ ನಾನು ಯಾವ ಮಾತ್ರಕ್ಕೂ ನಿನ್ನನ್ನು ಬಿಟ್ಟು ಕೊಡಲಿಕ್ಕೆ ಸಾಧ್ಯವಿಲ್ಲ. ನಿನಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟು ಶಿಲುಬೆಗೆ ಹೋದ ನಾನು ಈ ಪರಿಸ್ಥಿತಿಗಳಿಂದ ಕೂಡ ಹೊರಗೆ ತರಲಿಕ್ಕೆ ನನ್ನಿಂದ ಸಾಧ್ಯ. ಆಮೇನ್. ಅದಕ್ಕೆ ದೇವರ ಮಾತು ಹೇಳ್ತದೆ, ನಾನು ನಿನ್ನನ್ನು ಎಂದಿಗೂ ತೊರೆಯೋದಿಲ್ಲ, ಕೈ ಬಿಡೋದಿಲ್ಲ. ಇದು ಯಾರು ಹೇಳೋದು? ದೇವರು ಹೇಳುವಂಥ ಮಾತು. ಇಷ್ಟು ಧೈರ್ಯ ದಾವೀದನಿಗೆ ಎಲ್ಲಿಂದ ಬಂತು? ಯಾಕೆ? ಅವನ ಭರವಸೆ, ಅವನ ನಂಬಿಕೆ ದೇವರ ಮೇಲೆ ಇರೋದರಿಂದ. ಅವನ ಹತ್ರ ಇರುವ ಕವಣೆಯ ಮೇಲೆ ಅವನು ನಂಬಿಕೆ ಇಟ್ಟಿರಲಿಲ್ಲ. ಅವನ ಹತ್ರ ಇರುವ 5 ಕಲ್ಲಿನ ಮೇಲೆ ನಂಬಿಕೆ ಇಟ್ಟಿರಲಿಲ್ಲ. ಕುರಿ ಕಾಯಕ್ಕೆ ಹೋದಾಗ ಅವನು ಇಟ್ಕೊಂಡಿರೋ ಕಟ್ಟಿಗೆ ಮೇಲೆ ಅವನು ನಂಬಿಕೆ ಇಟ್ಕೊಂಡಿರಲಿಲ್ಲ. ಅವನ ಹತ್ರ ಇರುವ ದೇವರ ಸಮ್ಮುಖದ ಮೇಲೆ ಅವನಿಗೆ ನಂಬಿಕೆ ಇತ್ತು. ಅದಕ್ಕೆ ಹೇಳ್ತಾನೆ, ಸಿಂಹಗಳು ಬಂದವು, ಕರಡಿಗಳು ಬಂದವು, ಆದರೂ ನಾನು ಹೆದರಲಿಲ್ಲ. ಯಾಕೆ ಗೊತ್ತಾ? ನನ್ನ ಜೊತೆ, ನನ್ನ ಕುರಿಗಳ ಜೊತೆ ಯೆಹೋವನ ಸಮ್ಮುಖ ಇದೆ. ಆಮೇನ್. ಇವತ್ತು ಸಿಂಹಗಳಂತೆ, ಕರಡಿಗಳಂತೆ ಅನೇಕ ಸಂದರ್ಭಗಳು, ಪರಿಸ್ಥಿತಿಗಳು ನೀವು ಎದುರುಗೊಳ್ತಾ ಇರ್ಬೋದು. ಆದರೆ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾನೆ, ಈ ಸಿಂಹಗಳು, ಈ ಕರಡಿಗಳು ಬಂದರೂ ಪರವಾಗಿಲ್ಲ, ಇದನ್ನು ಬೆನ್ನಟ್ಟಿ ಹೆಂಗಾದರೂ ಮಾಡಿ ಇದನ್ನು ಅಂತ್ಯ ಮುಗಿಸುವವರೆಗೆ ನಾನು ಬಿಡಂಗಿಲ್ಲ. ಇವತ್ತು ಇಂಥ ಧೈರ್ಯದ ಆತ್ಮವನ್ನು ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾನೆ. ಇದು ದಾವೀದನ ಜೀವಿತ. ಆಮೇನ್. ಸಮಯ ಹೋಗ್ತಾ ಇರೋದರಿಂದ ನಾನು ಇಲ್ಲಿಗೆ ಮುಗಿಸಿ 3 ಅಂಶಗಳನ್ನು ಹೇಳಿ ಮುಗಿಸ್ತೇನೆ. ಇದೇ ರೀತಿಯಲ್ಲಿ ದೇವರ ವಾಕ್ಯದಲ್ಲಿ ಅನೇಕ ದೈವ ಸೇವಕರು, ಅನೇಕ
ನಿರಾಶೆ, ನಿರುತ್ಸಾಹದ ಒಂದು ಪರಿಸ್ಥಿತಿಗಳನ್ನು ಹಾದು ಹೋಗೋದನ್ನು ನೋಡ್ತೇವೆ. ಎಲಿಯನನ್ನು ನೋಡ್ತೇವೆ. ಆಮೇಲೆ ಎಲಿಯನು ಬಾಲ್ ಪ್ರವಾದಿಗಳನ್ನು ಎದುರಿಸಿ ಸಂಹಾರ ಮಾಡ್ತಾನೆ, ಅಗ್ನಿಯನ್ನು ಇಳಿಸ್ತಾನೆ ಪರಲೋಕದಿಂದ. ಆದರೆ ನೆಕ್ಸ್ಟ್ ವಚನದಲ್ಲಿ ನೋಡಿದರೆ ಯೆಜಬೇಲನ ಭಯದಿಂದ ನಿರುತ್ಸಾಹಗೊಂಡು ಓಡಿ ಹೋಗೋದನ್ನು ನೋಡ್ತೇವೆ. ಆಮೇಲೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಪೌಲನು ದೇವರ ನಿಮಿತ್ತವಾಗಿ ಅನೇಕ ಕಷ್ಟಗಳನ್ನು, ಅನೇಕ ಕಠಿಣವಾದ ಒಂದು ಪ್ರಯಾಣ ಪರಿಸ್ಥಿತಿಗಳೇ ಹಾದು ಹೋದಾಗ ನಿರುತ್ಸಾಹದಲ್ಲಿ ಹೋಗ್ತಾನೆ. ಆದರೂ ಆ ನಿರುತ್ಸಾಹದಲ್ಲಿ ಅವನು ಬಿದ್ದು ಹೋಗಲಿಲ್ಲ. ಆ ನಿರುತ್ಸಾಹದಿಂದ ಎದ್ದು ಮತ್ತೆ ದೇವರ ಸೇವೆಯನ್ನು ಮಾಡಲಿಕ್ಕೆ ಅವನು ಮುಂದುವರಿಸ್ತಾನೆ. ಪ್ರವಾದಿಯಾದ ಯೆರೆಮೀಯನು ಕೂಡ ದೇವರವನನ್ನು ಆರಿಸಿಕೊಂಡು ಪ್ರವಾದಿಯಾಗಿ ನೇಮಿಸ್ತಾನೆ. ಇಸ್ರಾಯೇಲ್ ಜನರ ವಿರುದ್ಧವಾಗಿ ಇಸ್ರಾಯೇಲ್ ಜನರಿಗೆ ದೇವರ ಮಾತನ್ನು, ಪ್ರವಚನದ ನುಡಿಯನ್ನು ನುಡಿಲಿಕ್ಕೆ ದೇವರು ಪ್ರವಾದಿಯಾದ ಯೆರೆಮೀಯನನ್ನು ಆರಿಸ್ಕೊಳ್ತಾನೆ. ಪ್ರವಾದಿಯಾದ ಯೆರೆಮೀಯನು ಇಸ್ರಾಯೇಲ್ ಜನರನ್ನು ನೋಡಿ ನುಡಿತಾನೆ, ದೇವರು ನಿಮ್ಮ ವಿರುದ್ಧವಾಗಿ ನ್ಯಾಯವನ್ನು ತೀರಿಸಲಿಕ್ಕಿದ್ದಾನೆ. ನಿಮ್ಮ ಪಾಪದಿಂದ ಬಿಟ್ಟು ಹೊರಗಡೆ ಬರಲಿ. ನಿಮ್ಮ ವಿಗ್ರಹ ಆರಾಧನೆಯಿಂದ ಬಿಟ್ಟು, ಅನ್ಯ ದೇವತೆಗಳ ಆರಾಧನೆಯಿಂದ ಬಿಟ್ಟು ಹೊರಗಡೆ ಬರ್ರಿ ಅಂತೇಳಿ ಬೀದಿಗಳಲ್ಲಿ ನಿಂತುಕೊಂಡು, ಯಾಜಕರ ಮಧ್ಯದಲ್ಲಿ ನಿಂತುಕೊಂಡು, ಎಲ್ಲರ ಮಧ್ಯದಲ್ಲಿ ನಿಂತು ಈ ಪ್ರವಾದನೆ ವಚನವನ್ನು, ಈ ಎಚ್ಚರಿಕೆ ಮಾತನ್ನು ನುಡಿತಾ ಇರಬೇಕಾದ್ರೆ ಯಾರು ಕೂಡ ಈ ದೇವರ ಮಾತನ್ನು ಕಿವಿಗೆ ಹಾಕ್ಕೊಂಡಿಲ್ಲ ಅಂತೆ. ಯಾರು ಕೂಡ ಈ ಪ್ರವಾದನೆಯ ನುಡಿಗಳನ್ನು ಕೇಳಿ ಕಿವಿಗೆ ಹಾಕ್ಕೊಂಡಿಲ್ಲ ಅಂತೆ. ಇದನ್ನು ಕೇಳಿ ಹೇಳಿ ದೇವರು ಹೇಳೋದನ್ನು ಕೇಳ್ತಾನೆ, ಪ್ರವಾದಿಯಾಗಿ ಜೆರೆಮೀಯನು ನುಡಿತಾ ಇದ್ದಾನೆ. ದೇವರು ಹೇಳೋದನ್ನು ಕೇಳ್ತಾ ಇದ್ದಾನೆ, ನುಡಿತಾ ಇದ್ದಾನೆ. ಆದರೂ ಯಾರ ಜೀವಿತದಲ್ಲಿ ಕೇಳಿ ಬದಲಾವಣೆ ಆಗೋ ಪರಿಸ್ಥಿತಿನೇ ಇಲ್ಲ. ಒಂದು ಸರಿ ಏನಾಗುತ್ತೆ ಅಂದರೆ, ಪಶೂರನೆಂಬ ಒಬ್ಬ ಆ ವ್ಯಕ್ತಿ ಏನು ಮಾಡ್ತಾನೆ, ಯೆರೆಮೀಯನನ್ನು ನೋಡಿ ಇವನೇನು ಮಾತಿಗೆ ಪ್ರವಾದಿ ನುಡಿತಾ ಇದ್ದಾನೆ ಅಂತ ಹೇಳಿ ಅವನನ್ನು ಇಟ್ಕೊಂಡು ಹೋಗಿ ಚೆನ್ನಾಗಿ ಹೊಡೆದು ಒಂದು ದಿನ ಸೆರೆಯಲ್ಲಿ ಹಾಕ್ತಾರೆ. ಯಾಕೆ? ಏನನ್ನು ಕೆಟ್ಟದ್ದು ಮಾಡಿದ್ನ? ಇಲ್ಲ, ಒಳ್ಳೆಯದೇ ಮಾಡ್ದ. ಹೆಂಗಾದರೂ ಮಾಡಿ ಇಸ್ರಾಯೇಲ್ ಜನರು ಪಶ್ಚಾತ್ತಾಪ ಪಡ್ರಿ ಅಂತ ಹೇಳಿ ಒಳ್ಳೆ ವಿಷಯ ಹೇಳ್ತಾ ಇದ್ದಾನೆ. ಪಶ್ಚಾತ್ತಾಪ ಪಡ್ರಿ, ಇಲ್ಲಾಂದರೆ ದೊಡ್ಡ ಉಗ್ರತೆ ನಿಮ್ಮ ಮೇಲೆ ಬರ್ತಾ ಇದೆ, ನ್ಯಾಯ ತೀರ್ಪು ನಿಮ್ಮ ಮೇಲೆ ಬರ್ತಾ ಇದೆ. ಆದರೆ ಯಾರೂ ಕೇಳ್ತಾ ಇಲ್ಲ. ಯೆರೆಮೀಯನು ನಿರುತ್ಸಾಹಗೊಳ್ತಾ ಇದ್ದಾನೆ, ಅವನ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಅಲ್ಲಿ ಒಂದು ಪ್ರಾರ್ಥನೆ, ಕುಗ್ಗಿ ಹೋದಂಥ ಒಂದು ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನು ಗೇಲಿಯಾದ ಒಂದು ವ್ಯಕ್ತಿ ಆಗಿಬಿಟ್ಟೆಪ್ಪ, ಜನರು ನನ್ನನ್ನು ನೋಡಿ ನಿಂದೆ ಮಾಡ್ತಾ ಇದ್ದಾರೆ, ದೇವರ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೂ ಕೇಳಲಿಕ್ಕೆ ರೆಡಿ ಇಲ್ಲ, ನನ್ನನ್ನು ಗೇಲಿಯ ಒಂದು ವಿಷಯವಾಗಿ ನೋಡ್ತಾ ಇದ್ದಾರೆ. ಇವನು ಇನ್ನೂ ಉಳ್ದಾನ ಸತ್ತೋದನ ಅಂತೇಳಿ ಅನೇಕರು ಇನ್ನೂ ಇವಾಗಲೂ ಮಾತನಾಡೋದನ್ನು ನಾನು ಕಿವಿಯಾರು ಕೇಳಿಸ್ಕೊಳ್ತೀನಂತ ದುಃಖ ಪಡಿಸ್ಕೊಳ್ತಾ ಇದ್ದಾನೆ. ಆದರೆ ಆ ನಿರಾಸೆ, ಆ ನಿರುತ್ಸಾಹ ಯೆರೆಮೀಯನನ್ನು ಸೋಲಿಸಲಿಲ್ಲ. ಅದಾದಮೇಲೆ ಮುಂದಿನ ವಚನ ಹೇಳ್ತಾನೆ. ಏನಂತ ಹೇಳ್ತಾನಂದರೆ, ಅದೊಂದು ಹೇಳಿ ನಾನು ಮುಂದೆ ವರಿಸ್ತೇನೆ. ನಿರಾಸೆಗೊಳಗಾದರೂ ಯೆರೆಮೀಯನ 20ನೇ ಅಧ್ಯಾಯ 11ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವನಾದರೂ ಭಯಂಕರ ಶೂರನಾಗಿ ನನ್ನ ಸಂಗಡನೇ ಇದ್ದಾನೆ. ಜನರು ನನ್ನ ಮಾತು ಕೇಳಿದ್ರು ಕೇಳದೆ ಹೋಗಿದ್ರು, ಯೆಹೋವನು ನನ್ನ ಸಂಕಟ ಇದ್ದಾನೆ. ಆದದರಿಂದ ನನ್ನ ಹಿಂಸಕರು ಗೆಲ್ಲದೆ ಮುಗ್ಗರಿಸುವರು, ತಮ್ಮ ಇಷ್ಟಾರ್ಥವು ನೆರವೇರದ ಕಾರಣ ದೊಡ್ಡ ನಾಚಿಗೆ ಈಡಾಗುವರು. ಆಮೆನ್. ನಿರುತ್ಸಾಹವಾದರೂ ಯೆರೆಮೀಯನು ಅವನ ಭರವಸೆ ದೇವರ ಮೇಲೆ ಇಡ್ತಾ ಇದ್ದಾನೆ. ಆಮೇನ್. ನೋಡ್ರಿ, ನಮ್ಮ ಜೀವಿತಗಳಲ್ಲಿ ನಿರುತ್ಸಾಹ ಬರ್ತದೆ. ಆದರೆ ಈ ನಿರುತ್ಸಾಹದ ಪರಿಸ್ಥಿತಿಗಳು ಶಾಶ್ವತವಲ್ಲ, ಇದಕ್ಕೆ ಒಂದು ಅಂತ್ಯ ಉಂಟು. ನೋಡ್ರಿ, ನಮ್ಮ ಜೀವಿತಗಳು ಸತತವಾಗಿ ನಿರಂತರವಾಗಿ ಅದೇನಾಗ್ತಾ ಇರ್ತದೆ, ಬದಲಾಗ್ತಾನೇ ಇರ್ತದೆ. ನಾವು ಅನೇಕ ದುಃಖದ ಕಣಿವೆಯಲ್ಲಿ ಹಾದು ಹೋಗ್ತಾ ಇರ್ಬೋದು. ಆದರೆ ದೇವರು ನಮಗೆ ಪರ್ವತದ ಅನುಭವಗಳನ್ನು ನಮಗೆ ಕೊಡಲಿಕ್ಕೆ ಆತನು ಇಷ್ಟಪಡುವವನಾಗಿದ್ದಾನೆ. ಈ ನಿರುತ್ಸಾಹದ ಒಂದು ಪರಿಸ್ಥಿತಿಗಳಿಂದ ನಾವು ಯಾವ ರೀತಿ ಹೊರಗೆ ಬರಬೇಕಂತೇಳಿ 3 ಸಂಗತಿ ಬೇಗ ಹೇಳಿ ಮುಗಿಸ್ಬಿಡ್ತೇನೆ. ಮೊದಲನೇದಾಗಿ, ಪ್ರಾರ್ಥನೆಯಿಂದ ಈ ನಿರುತ್ಸಾಹವನ್ನು ನಾವು ಜಯಿಸಲಿಕ್ಕೆ ಸಾಧ್ಯ. ಯಾವುದರಿಂದ? ಪ್ರಾರ್ಥನೆ ಒಂದು ದೊಡ್ಡ ಆಯುಧ. ನೋಡ್ರಿ, ಸೈತಾನನು ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಉಪಯೋಗಿಸುವ ಒಂದು ತಂತ್ರ ಇಲ್ಲ, ಒಂದು ಆಯುಧ ಏನಂದರೆ ನಿರುತ್ಸಾಹ. ಆಮೇನ್. ಒಂದು ವೇಳೆ ನೀನು ಪಾಪದಲ್ಲಿ ಬಿದ್ದು ಹೋಗಲಿಲ್ಲ ಅಂದರೆ ಇಂಥ ವಿಷಯಗಳನ್ನು ಉಪಯೋಗ ಮಾಡ್ತಾನೆ.
ಆಮೇನ್. ನೀನು ಪಾಪ ಮಾಡದೆ ಕರೆಕ್ಟಾಗಿದ್ದೀ, ಎಲ್ಲ ಕರೆಕ್ಟ್ ಇದೆ ಅಂದರೆ ನಿರುತ್ಸಾಹ, ನಿರಾಶೆ, ದುಃಖ ಇಂಥ ವಿಷಯಗಳನ್ನು ತಂದು ಹಾಕಿ ನಿನ್ನನ್ನು ಕುಗ್ಗಿಸ್ತಾನೆ. ಅದಕ್ಕೆ ನಾವು ಈ ನಿರುತ್ಸಾಹವನ್ನು ಯಾವುದರಿಂದ ಜಯಿಸ್ಬೇಕಂದ್ರೆ ಪ್ರಾರ್ಥನೆ ಎಂಬ ಆಯುಧದಿಂದ. ಆಮೇಲೆ ಇವತ್ತು ಎಲ್ಲ ನಿರುತ್ಸಾಹದ ದುರಾತ್ಮಗಳನ್ನು ನೀವೇನು ಮಾಡಬೇಕು? ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ಮುರಿಬೇಕು, ಶಪಿಸಬೇಕು, ಆಜ್ಞೆ ಕೊಡ್ಬೇಕು. ನೀವು ನಿಮ್ಮ ಜೀವಿತಗಳಲ್ಲಿ ನೀವೇ ಶಪಿಸಬೇಕು. ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ನಿರುತ್ಸಾಹದ ದುರಾತ್ಮಗಳು ನನ್ನ ಜೀವಿತಗಳು, ನಮ್ಮ ಕುಟುಂಬದಲ್ಲಿ, ನಮ್ಮ ಮಕ್ಕಳ ಜೀವಿತದಿಂದ ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ ಅಂತೇಳಿ ನೀವೇನು ಮಾಡಬೇಕು? ಬಂಧಿಸಬೇಕು ಅವುಗಳನ್ನು. ಇಲ್ಲದಿದ್ದರೆ ಅವನು ಇದನ್ನೇ ಆಯುಧವಾಗಿ ಉಪಯೋಗಿಸ್ಕೊಂಡು ನಿಮ್ಮ ಜೀವಿತಗಳನ್ನು ಏನು ಮಾಡ್ತಾನೆ? ಅವನು ಹಾಳು ಮಾಡ್ತಾನೆ. ಯಾಕೆಂದರೆ ನಾವು ಅದಕ್ಕೆ ಎಫೆಸ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 12ನೇ ವಚನ ಹೇಳ್ತದೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ನಾವು ಯಾರ ವಿರುದ್ಧವಾಗಿ ಹೋರಾಡ್ತಿದ್ದೇವೆ ಗೊತ್ತಾ? ರಾಜ್ಯತ್ವಗಳ ವಿರುದ್ಧವಾಗಿ, ಅಧಿಕಾರಿಗಳ ಮೇಲೆಯೂ, ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ, ಆಕಾಶ ಮಂಡಲದಲ್ಲಿರುವ ದುರಾತ್ಮದ ಸೇನೆಗಳ ಮೇಲೆಯೂ ನಮ್ಮ ಹೋರಾಟ. ಮನುಷ್ಯರ ಮೇಲೆ ಅಲ್ಲ. ನಮ್ಮ ವಿರೋಧವಾಗಿ ಹೋರಾಡ್ತಿರೋದು ಏನು ಗೊತ್ತಾ? ಅಂಧಕಾರದ ಶಕ್ತಿಗಳು, ದುರಾತ್ಮದ ಸೇನೆಗಳು, ಅಂಧಕಾರದ ಲೋಕಾಧಿಪತಿಗಳು, ರಾಜತ್ವಗಳು, ಅಧಿಕಾರಿಗಳಂದರೆ ಮತ್ತೆ PM CM ಇವು ಅಲ್ಲ. ನಮ್ಮ ಮೇಲೆ ಅಧಿಕಾರ ನಡೆಸ್ತವೆ ಇವು. ಅಂದರೆ ನಿರುತ್ಸಾಹ ತಂದು ಆ ನಿರುತ್ಸಾಹದಿಂದ ಅಧಿಕಾರ ನಡೆಸ್ತದೆ, ದುಃಖ ತಂದು ಆ ದುಃಖದಿಂದ ನಮ್ಮ ಮೇಲೆ ಅಧಿಕಾರ ನಡೆಸ್ತದೆ, ಒಂದು ಶೋಧನೆ ತಂದು ಆ ಶೋಧನೆಯಿಂದ ನಮ್ಮನ್ನು ಅಧಿಕಾರ ನಡೆಸ್ತದೆ. ಇದು ಅಧಿಕಾರ. ನಮ್ಮ ಜೀವಿತದ ಮೇಲೆ ಅವು ಅಧಿಕಾರ ನಡೆಸ್ತಾವಂತೆ. ಇದೇನಿದು? ಅದಕ್ಕೆ ನಾವು ಹೋರಾಡೋದು ಮನುಷ್ಯ ಮಾತ್ರದವರ ಸಂಗಡವಲ್ಲ. ಅದಕ್ಕೆ ಪ್ರಾರ್ಥಿಸ್ರಿ. ಅದಕ್ಕೆ ಯಾಕೋಬನ ಪತ್ರಿಕೆ 5:16 ಹೇಳ್ತದೆ, ನೀತಿವಂತನ ಆಸಕ್ತಿಯುಳ್ಳ ವಿಜ್ಞಾಪನೆಯು ಬಹುಬಲವಾಗಿದೆ. ಅದಕ್ಕೆ ಪ್ರಾರ್ಥನೆ ಮಾಡ್ರಿ. ಎಷ್ಟು ಪ್ರಾರ್ಥಿಸ್ತೀರೋ ಅಷ್ಟು ಬಲಗೊಳ್ತೀರ. ಎಷ್ಟು ಪ್ರಾರ್ಥಿಸ್ತೀರೋ ಅಷ್ಟು ಸೈತಾನನು ನಿಮ್ಮ ಮೇಲೆ ಶೋಧನೆ ತಂದು ಹಾಕಿದರೂ ಅವನು ಯಾವ ಕಾರ್ಯಗಳು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಪ್ರತಿದಿನ ಪ್ರಾರ್ಥನೆ ಮಾಡಿರಿ. ನಿಮಗೋಸ್ಕರ ಪ್ರಾರ್ಥಿಸ್ರಿ, ನಿಮ್ಮ ಕುಟುಂಬಗಳಿಗೋಸ್ಕರ ಪ್ರಾರ್ಥಿಸ್ರಿ, ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ರಿ, ಅವರ ಭವಿಷ್ಯತಿಗೋಸ್ಕರ ಪ್ರಾರ್ಥಿಸ್ರಿ, ನಿಮ್ಮ ಜೀವಿತಗಳಿಗೋಸ್ಕರ ಪ್ರಾರ್ಥಿಸ್ರಿ. ಯಾಕಂದರೆ ಪ್ರತಿದಿನ 24/7 ತಾನು ನಮ್ಮ ಜೀವಿತಗಳನ್ನು ಹೆಂಗೆ ಮುರಿಬೇಕು, ಹೆಂಗೆ ನುಗ್ಗಿ ಚೂರು ಮಾಡಬೇಕಂತ ಹೇಳಿ ಅವನು ಕಾಯ್ತಾ ಇದ್ದಾನೆ. ಅವನ ಕೆಲಸನೇ ಅದೇ. ಹೆಂಗಾದರೂ ಮಾಡಿ ಇವನನ್ನು ಬೆಳೆಸ್ಬೇಕು, ಇವನ ಜೀವಿತ ಹಾಳು ಮಾಡಿಸ್ಬೇಕು, ಪಾಪದಲ್ಲಿ ಬೆಳೆಸ್ಬೇಕು. ಪಾಪದಲ್ಲಿ ಬಿದ್ದಿಲ್ಲ ಅಂದರೆ ಇಂಥ ಕಾರ್ಯಗಳು, ದುಃಖದಲ್ಲಿ ಬೆಳೆಸ್ಬೇಕು, ನಿರುತ್ಸಾಹದಲ್ಲಿ ಬೆಳೆಸ್ಬೇಕಂತೇಳಿ 24/7 ಕಾರ್ಯ ಮಾಡ್ತಾ ಇರ್ತಾನೆ. ನಾವು ಏನು ಮಾಡಬೇಕು? ಎಡಬಿಡದೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದನ್ನು ನಾವು ಕಲಿಬೇಕು. ಆಮೇನ್. ಪ್ರಾರ್ಥನೆ ಒಂದು ಆಯುಧ. ಇವತ್ತು ಅನೇಕರ ಜೀವಿತಗಳಲ್ಲಿ ಪ್ರಾರ್ಥನೆ ಕಡಿಮೆಯಾಗಿದೆ. ಕೆಲವೊಬ್ಬರ ಜೀವಿತದಲ್ಲಿ ಪ್ರಾರ್ಥನೆಯ ಜೀವಿತನೇ ಇಲ್ಲ. ಇವತ್ತು ಅಂಥವ್ರನ್ನು ಎಚ್ಚರಿಸ್ತಾ ಇದ್ದಾನೆ, ದಯಮಾಡಿ ಪ್ರೋತ್ಸಾಹಿಸ್ತಾ ಇದ್ದಾನೆ. ಇವತ್ತಿನಿಂದ ಪ್ರಾರ್ಥನೆ ಮಾಡೋದನ್ನು ಕಲಿಯಿರಿ, ಪ್ರಾರ್ಥನೆ ಮಾಡೋದನ್ನು ಮತ್ತೆ ಪ್ರಾರಂಭಿಸಿರಿ. ಇಲ್ಲದ್ರೆ ನಿಮ್ಮ ಕುಟುಂಬಗಳು ನಾಶವಾಗೋದನ್ನು ನಿಮ್ಮ ಕಣ್ಣಾರೆ ನೀವು ಕಾಣ್ತೀರಾ. ನಿಮ್ಮ ಮಕ್ಕಳ ಜೀವಿತಗಳು, ಭವಿಷ್ಯಗಳು ಹಾಳಾಗೋದು ನಿಮ್ಮ ಕಣ್ಣಾರೆ ನೀವೇ ಕಾಣ್ತೀರಾ. ಆಮೇನ್. ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಿದಾಗ ದೇವರ ಹಸ್ತ ನಿಮ್ಮನ್ನು ಕಾಪಾಡ್ತದೆ. ದೇವರ ರಕ್ತ ಕೋಟೆಯಲ್ಲಿ ಆತನು ನಮ್ಮನ್ನು ಭದ್ರಪಡಿಸ್ಕೊಳ್ತಾನೆ. ದೇವರ ಆಶ್ಚರ್ಯ ದುರ್ಗದಲ್ಲಿ ನಾವು ಭದ್ರವಾಗಿರ್ತೇವೆ. ಇಲ್ಲದೆ ಹೋದರೆ ಸೈತಾನನ ಕೈಯಲ್ಲಿ ಫುಟ್ಬಾಲ್ ಆಡ್ತಾನೆ ನಮ್ಮ. ಆಮೇನ್. ಇದು ಒಂದನೇದು. ಎರಡನೇದಾಗಿ ದೇವರಲ್ಲಿ ಭರವಸೆ ಇಡಬೇಕು. ಆಮೇನ್. ಇವತ್ತು ಅನೇಕರು ದೇವರಲ್ಲಿ ಭರವಸೆ ಇಡೋ ಬದಲು ಜನರ ಮೇಲೆ, ಲೋಕದ ಸಂಗತಿಗಳ ಮೇಲೆ ಭರವಸೆ ಇಡ್ತೇವೆ. ಅದಕ್ಕೆ ನಾವು ಇನ್ನೂ ನಿರಾಸೆ ಹೋಗ್ತೇವೆ, ನಿರುತ್ಸಾಹ ಹೊಂದ್ತೇವೆ. ಆಮೇನ್. ಯಾವಾಗ ನಾವು ಜನರನ್ನು, ಲೋಕವನ್ನು ಹುಡುಕಿ ಹೋಗ್ತೇವೆ, ಅವರ ಭರವಸೆಗಳನ್ನು ಹುಡುಕಿ ಹೋಗ್ತೇವೋ ನಮಗೆ ಏನಾಗ್ತದೆ? ಎಲ್ಲ ಸಂಗತಿಗಳು ವ್ಯರ್ಥವಾಗಿ ಹೋಗ್ತದೆ. ಆದರೆ ಯಾವಾಗ ನಾವು ದೇವರ ಮೇಲೆ ಭರವಸೆ ಇಡ್ತೇವೋ ಯಾವ ಸಂಗತಿಗಳು ವ್ಯರ್ಥ ಹೋಗಲಿಕ್ಕೆ ಸಾಧ್ಯ ಅಲ್ಲ. ಆಮೇನ್. ಯಾವ ಸಂಗತಿಗಳನ್ನು ವ್ಯರ್ಥಗೊಳಿಸಲಿಕ್ಕೆ ದೇವರು ಬಿಡಂಗಿಲ್ಲ. ಅದಕ್ಕೆ ದೇವರ ಮೇಲೆ ಭರವಸೆ ಇಡಬೇಕು. ಮೂರನೇದಾಗಿ ಒಂದು ವಿಷಯ ಹೇಳಿ ಮುಗಿಸ್ತೀವಿ. ಮೂರನೇದಾಗಿ ನಮ್ಮ ಕಣ್ಣುಗಳನ್ನು ದೇವರ ಮೇಲೆ ದೃಷ್ಟಿಸಬೇಕು. ಯಾರ ಮೇಲೆ? ಆಮೇನ್. ಯಾರ ಮೇಲೆ? ಅದಕ್ಕೆ
ಕೀರ್ತನೆಗಾರನು ಕೀರ್ತನೆ 121 ಹೇಳ್ತಾನೆ, ಏನಂತ ಹೇಳ್ತಾನೆ? ನನ್ನ ಕಣ್ಣುಗಳನ್ನು ಪರ್ವತಗಳ ಕಡೆಗೆ ನಾನು ಎತ್ತುತ್ತೇನೆ, ನನ್ನ ಸಹಾಯವು ಗುಡ್ಡ ಪರ್ವತಗಳಿಂದಲ್ಲ, ಅದನ್ನು ಸೃಷ್ಟಿ ಮಾಡಿದ ಯೆಹೋವನಿಂದಲೇ ಅಂತ ಹೇಳ್ತಾನೆ. ಆಮೇನ್. ಅದಕ್ಕೆ ಇಬ್ರಿಯರಿಗೆ 12ನೇ ಅಧ್ಯಾಯ 2ನೇ ವಚನ ಈ ರೀತಿ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಡೋಣ, ಆಮೇಲೆ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಏನು? ನಮ್ಮ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನಾಗಿರುವ ಯೇಸುವಿನ ಮೇಲೆ ನಮ್ಮ ದೃಷ್ಟಿ ಸೇರಬೇಕಂತೆ. ನಾವು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀವಿ? ಯೇಸುವಿನ ಮೇಲೆ. ನಮ್ಮ ನಂಬಿಕೆ ಹುಟ್ಟಿಸಿರೋದು ಯಾರು? ಯೇಸು. ಅದನ್ನು ಪೂರೈಸುವುದು ಯಾರು? ಯೇಸು. ಅದಕ್ಕೆ ಯೇಸುವಿನ ಮೇಲೆ ನಂಬಿಕೆ ಇಡ್ರಿ. ಅದೇ ನಾನು ಹೇಳ್ದೆ ಅಲ್ಲ, ನಿಮ್ಮ ಜೀವಿತಗಳಲ್ಲಿ ಒಳ್ಳೆ ಕೆಲಸ ಪ್ರಾರಂಭಿಸಿದವನು ಯೇಸು ಕ್ರಿಸ್ತನು, ಅದನ್ನು ಕಡೆಗೊಳಿಸುವವನು ಯೇಸು ಕ್ರಿಸ್ತನು. ಅದಕ್ಕೆ ನಿಮ್ಮ ನಂಬಿಕೆ ಯಾರ ಮೇಲೆ ಇಡ್ರಿ? ಯೇಸು ಮೇಲೆ ಇಡ್ರಿ. ಅದನ್ನು ಹುಟ್ಟಿಸಿದವನು ಯೇಸುವೆ, ಅದನ್ನು ಪೂರೈಸುವವನು ಯೇಸುವೆ. ಅದಕ್ಕೆ ಯೇಸುವಿನ ಮೇಲೆ ನಿಮ್ಮ ದೃಷ್ಟಿ ಇಡ್ರಿ, ಒಳ್ಳೆಯ ಓಟವನ್ನು ಓಡ್ರಿ, ದೇವರಿಗೆ ಸ್ಥಿರಚಿತ್ತರಾಗಿ ನಾವು ಓಡೋಣ, ಆತನಿಗಾಗಿ ನಿಲ್ಲೋಣ. ಎಲ್ಲ ನಿರುತ್ಸಾಹದ ಸಂಗತಿಗಳಿಂದ ನಾವು ಜಯಶಾಲಿಗಳಾಗಿ ಹೊರಗಡೆ ಬರೋಣ. ಆಮೇಲೆ ಇದ್ದಂಥ ಸ್ಥಳಗಳಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ದೇವರ ಕಡೆಗೆ ದೃಷ್ಟಿಸಿ ನೋಡೋಣ. ಮತ್ತೊಂದು ಆವರ್ತಿ ನಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸಿಕೊಡೋಣ. ಹೇಳೋಣ, ಅಪ್ಪ, ಇವತ್ತು ನೀವು ಕೂಡ ಅನೇಕ ನಿರುತ್ಸಾಹದ ನಿರಾಶೆಗಳಲ್ಲಿ ಹಾದು ಹೋಗ್ತಾ ಇರ್ಬೋದು. ದೇವರನ್ನು ನೋಡಿ ಹೇಳ್ರಿ, ಅಪ್ಪ, ದೇವರಿಗೆ ನಿಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡ್ರಿ. ಇವತ್ತು ಹೇಳ್ರಿ, ಅಪ್ಪ, ಅನೇಕ ಸಂಗತಿಗಳಲ್ಲಿ ನಾನು ಹೋಗ್ತಾ ಇದ್ದೇನೆ, ಅನೇಕರಿಂದ ನಾನು ನಿರುತ್ಸಾಹ ಹೊಂದಿದ್ದೇನೆ, ಅನೇಕರಿಂದ ದುಃಖ ಹೊಂದಿದ್ದೇನೆ, ನಿರಾಶೆಗೊಳಗಾಗಿದ್ದೇನಪ್ಪ. ಇವತ್ತು ಅನೇಕರ ಮಾತುಗಳಿಂದ ನಾನು ಕಣ್ಣೀರು ಸುರಿಸ್ತಾ ಇದ್ದೇನಪ್ಪ. ಇವತ್ತು ಅಂಥವರು ಇಲ್ಲಿದ್ದರೆ ದೇವರಿಗೆ ನಿಮ್ಮ ಜೀವಿತಗಳನ್ನು ಒಪ್ಪಿಸ್ಕೊಡ್ರಿ. ಮತ್ತೊಂದು ಆವರ್ತಿ ಈ ಹಾಡನ್ನು ಹಾಡ್ತಾ ಇರಬೇಕಾದ್ರೆ, ಒಂದು ಕೊನೆಯ ಚರಣವನ್ನು ಹಾಡ್ತಾ ಇರಬೇಕಾದ್ರೆ ನಿಮ್ಮ ಜೀವಿತಗಳನ್ನು ದೇವರಿಗೆ ಒಪ್ಪಿಸ್ಕೊಡ್ರಿ. ದೇವರಿಗೆ ಹೇಳ್ರಿ, ನನ್ನ ಜೀವಿತವನ್ನು ಬದಲಾಯಿಸಲಿಕ್ಕೆ ಶಕ್ತನು ನೀನು ಮಾತ್ರಪ್ಪ. ಅವತ್ತು ಯಾವ ರೀತಿ ಸೌಲನ ಜೀವಿತವನ್ನು ಪೌಲನಾಗಿ ಬದಲಾಯಿಸಿದೆಯೋ, ಇವತ್ತು ನನ್ನ ನಿರಾಶೆಯುಳ್ಳ ಈ ಜೀವಿತವನ್ನು ಅಪ್ಪ ನೀನು ಬದಲಾಯಿಸು, ಧೈರ್ಯದಿಂದ ತುಂಬಿಸು, ನಿನ್ನ ಆತ್ಮದಿಂದ ನನ್ನನ್ನು ಅಭಿಷೇಕಿಸು ಕರ್ತನೆ. ಯಾವ ರೀತಿ ಅಪ್ಪ ನೆಹೆಮೀಯನು ನಿರುತ್ಸಾಹವನ್ನು ಎದುರುಗೊಂಡು ಅದನ್ನು ಜಯಿಸಿ ಬಂದನೋ, ಅಂಥ ಧೈರ್ಯದ ಆತ್ಮ ನಮಗೂ ಬಿಡುಗಡೆ ಮಾಡಪ್ಪ. ಯಾವ ರೀತಿ ಒಬ್ಬ ದಾವೀದನು ಒಬ್ಬ ಹುಡುಗನಾಗಿದ್ದರೂ ಕೂಡ ಅಪ್ಪ ನಿರುತ್ಸಾಹವನ್ನು ಎದುರುಗೊಂಡಾಗ ಯಾವ ರೀತಿ ಅದನ್ನು ಜಯಿಸಿ ಹೋರಾಡಿ ಹೊರಗಡೆ ಬಂದನೋ, ಅಂಥ ಸಾಮರ್ಥ್ಯ ಧೈರ್ಯ ನಮ್ಮಲ್ಲಿ ಕೂಡ ಇದನ್ನ ಬಿಡುಗಡೆ ಮಾಡಪ್ಪ. ಎಲ್ಲ ಭಯದ ಆತ್ಮಗಳು ಯೇಸುವಿನ ನಾಮದಲ್ಲಿ ಶಪಿಸಿ ಲಯ ಮಾಡ್ತಾ ಇದ್ದೇವೆ. ಎಲ್ಲ ನಿರುತ್ಸಾಹದ ಸಂಗತಿಗಳು ಯೇಸುವಿನ ನಾಮದಲ್ಲಿ ಶಪಿಸಿ ಲಯ ಮಾಡ್ತಾ ಇವೆ. ಎಲ್ಲ ಆ ದುರಾತ್ಮದ ಸೈನ್ಯಗಳು, ಎಲ್ಲ ನಿರುತ್ಸಾಹದ ದುರಾತ್ಮದ ಸೈನ್ಯಗಳು ಯೇಸುವಿನ ನಾಮದಲ್ಲಿ ಮುರಿದು ಶಪಿಸಿ ಲಯ ಮಾಡ್ತಾ ಇದ್ದೇವೆ. ಬಿಡುಗಡೆಗೊಳಿಸು, ಬಿಡುಗಡೆಗೊಳಿಸು, ಬಿಡುಗಡೆಗೊಳಿಸಪ್ಪ. ಸೌಲನನ್ನು ಪೌಲನಾಗಿ ಬದಲಾಯಿಸಿದೆ, ಎರಡನ್ನು ಹಾಡ್ತಿರ್ಬೇಕಾದ್ರೆ ಪೇತ್ರನನ್ನು ನೀರ ಮೇಲೆ ನಡೆಯ ಮಾಡಿದೆ. ದೇವರಿಗೆ ಒಪ್ಪಿಸಿಕೊಡಿ. ಸೌಲನನ್ನು ಪೌಲನಾಗಿ ಬದಲಾಯಿಸಿದೆ, ಪೇತ್ರನನ್ನು ನೀರ ಮೇಲೆ ನಡೆಯ ಮಾಡಿದೆ. ನಿನ್ನನ್ನು ಬದಲಾಯಿಸುವನು యేసయ్య, ನಿನ್ನನ್ನು ಉಪಯೋಗಿಸುವನು యేసయ్య, ನಿನ್ನನ್ನು ಬದಲಾಯಿಸುವನು యేసయ్య, ನಿನ್ನನ್ನು ಉಪಯೋಗಿಸುವನು యేసయ్య. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ನನ್ನ ಮನವೇ ನೀನು ಕುಗ್ಗಿರುವುದೇನು, ನಿನ್ನಲ್ಲಿ ನೀನೇ ವ್ಯಥೆ ಪಡುವುದೇಕೆ. ನನ್ನ ಮನವೇ ನೀನು ಕುಗ್ಗಿರುವುದೇನು,
ನೀನೇ ವ್ಯಥೆ ಪಡುವುದೇಕೆ? ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀನು ನಂಬಿಕೊಂಡಿರು. ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀ ನಂಬಿಕೊಂಡಿರು. ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ನನ್ನ ಬಲದಿಂದಲ್ಲ ಪರಾಕ್ರಮದಿಂದಲ್ಲ, ದೇವರ ಆತ್ಮನಿಂದಲೇ. ಕರ್ತನಲ್ಲಿಯೇ ಭರವಸೆ ಇಡುವೆ, ಆತನನ್ನೇ ನಾನು ನಂಬಿಕೊಂಡಿರುವೆ. ಕರ್ತನಲ್ಲಿಯೇ ಭರವಸೆ ಇಡುವೆ, ಆತನನ್ನೇ ನಾ ನಂಬಿಕೊಂಡಿರುವೆ. ಆತನನ್ನೇ ನಾನು ನಂಬಿಕೊಂಡಿರುವೆ, ಆತನನ್ನೇ ನಾ ನಂಬಿಕೊಂಡಿರುವೆ. ನೋಡ್ರಿ ಪ್ರಿಯರೇ, ಕೊರಿಂಥಿಯ ಸಭೆಗೆ ಪೌಲನು ಹೋದಾಗ ಈ ರೀತಿ ಹೇಳ್ತಾನೆ. ಪೌಲನು, ನಾನು ಕೂಡ ಅನೇಕ ನಿರುತ್ಸಾಹದ ಪರಿಸ್ಥಿತಿಗಳು ಹಾದು ಹೋಗಿದೆ, ಆದರೆ ದೇವರು ನನ್ನ ಜೊತೆಗಿದ್ದ, ಅದಕ್ಕೋಸ್ಕರ ನಾನು ಅದರಿಂದ ಹೊರಗಡೆ ಬಂದಿದ್ದೇನೆ. ಈ ರೀತಿ ಹೇಳ್ತಾನೆ. ಸಹೋದರರೇ, ಆಶ್ಯ ಸೀಮೆಯಲ್ಲಿ ನಮಗೆ ಸಂಭವಿಸಿದ ಸಂಕಟವನ್ನು ಕುರಿತು ವಿಚಾರಿಸುತ್ತೀರೋ? ಅದರಲ್ಲಿ ನಾವು ಬಲವನ್ನು ಮೀರಿದಂಥ ಅತ್ಯಧಿಕವಾದ ಭಾರದಿಂದ ಕುಗ್ಗಿ ಹೋಗಿ ಜೀವ ಉಳಿಯುವ ಮಾರ್ಗವನ್ನು ಕಾಣದವರಾದೆವೆಂಬುದನ್ನು ನೀವು ತಿಳಿಯಬೇಕೆಂದು ಅಪೇಕ್ಷಿಸುತ್ತೇನೆ. ಆಮೇಲೆ ಹೇಳ್ತಾನೆ, ಮರಣವಾಗುತ್ತೆಂಬ ನಿಶ್ಚಯವೂ ನಮ್ಮೊಳಗೆ ಉಂಟಾಯಿತು. ನೋಡ್ರಿ, ಎಷ್ಟು ನಿರಾಶೆಯ ಒಂದು ಪರಿಸ್ಥಿತಿಗಳಿಗಳು ಹೋಗ್ತಾ ಇದ್ದಾನೆ. ಆದರೆ ಪೌಲನು ಹೇಳ್ತಾನೆ, ಆದರೆ ಕೂಡ ನಾವು ನಮ್ಮ ಮೇಲೆ ಭರವಸೆ ಇಟ್ಟುಕೊಳ್ಳದೆ ಸತ್ತವರನ್ನು ಎಬ್ಬಿಸುವ ದೇವರ ಮೇಲೆ ಭರವಸೆ ಇಡುವವರಾಗಬೇಕೆಂದು ಈಗ ಆಯಿತು ಅಂತ ಹೇಳ್ತಾನೆ. ಇವತ್ತು ನೀವು ಯಾವ ಸಂಗತಿ ಮೇಲೆ ನಿಮ್ಮ ಭರವಸೆ ಇಟ್ಟಿದ್ದೀರೋ ಅವು ನಿಮ್ಮನ್ನು ಸೋಲನ್ನು ಕೊಡ್ತಾ ಇರ್ಬೋದು. ಜನರ ಮೇಲೆ ನೀವು ಭರವಸೆ ಇಟ್ಟಿದ್ರೆ ಯಾವುದು ನಿಮ್ಮನ್ನು ಸೋಲಿನ ಮಾರ್ಗದಲ್ಲಿ ಕರ್ಕೊಂಡು ಹೋಗಿರ್ಬೋದು. ಆದರೆ ಪೌಲನ ಮೂಲಕ ದೇವರು ನಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಆದರೆ ನಾವು ಯಾರ ಮೇಲೆ ಭರವಸೆ ಇಡದೆ ಸತ್ತವರನ್ನು ಎಬ್ಬಿಸಿದ ದೇವರ ಮೇಲೆ ನಮ್ಮ ಭರವಸೆಯನ್ನು ನಾವು ಇಟ್ಟಿದ್ದೇವೆ. ಇವತ್ತು ನಾವು ಸಾಯ್ತೇವೋ ಎಂಬ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಿದ್ದೇವೆ, ಆದರೆ ಕೂಡ ನಾವು ನಮ್ಮ ಮೇಲೆ ಭರವಸೆ ಇಡದೆ ಸತ್ತವರನ್ನು ಎಬ್ಬಿಸಿದ ಯೇಸು ಕ್ರಿಸ್ತನ ಮೇಲೆ ಭರವಸೆ ಇಟ್ಟೆವು. ಕರ್ತನಲ್ಲಿಯೇ ಭರವಸೆ ಇಡುವೆ, ಆತನನ್ನೇ ನಾನು ನಂಬಿಕೊಂಡಿರುವೆ. ಎಲ್ಲರೂ ಹೇಳೋಣ, ಕರ್ತನಲ್ಲಿಯೇ ಭರವಸೆ ಇಡುವೆ, ಆತನನ್ನೇ ನಾನು ನಂಬಿಕೊಂಡಿರುವೆ. ನನ್ನ ಮನವೇ ನೀನು ಕುಗ್ಗಿರುವುದೇನು, ನಿನ್ನಲ್ಲಿ ನೀನೇ ವ್ಯಥೆ ಪಡುವುದೇಕೆ? ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀ ನಂಬಿಕೊಂಡಿರು. ಕರ್ತನಲ್ಲಿಯೇ ಭರವಸೆ ಇಡು, ಆತನನ್ನೇ ನೀ ನಂಬಿಕೊಂಡಿರು. ಸ್ತೋತ್ರಪ್ಪ. ಪ್ರೇರೆ, ದೇವರ ವಾಕ್ಯ ಹೇಳುತ್ತದೆ, ಯಾರಿಗೆ ದೇವರು ಭರವಸೆಯಾಗಿದ್ದಾನೋ ಅವರು ಧನ್ಯರು ಎಂಬುದಾಗಿ. ಕರ್ತನಲ್ಲಿ ಭರವಸೆ ಇಡುವ ಮನುಷ್ಯನು ಧನ್ಯನು, ದೇವರು ಅವನನ್ನು ಮೇಲೆ ಕೆತ್ತುವನು, ದೇವರು ಅವನನ್ನು ಉದ್ಧಾರ ಮಾಡುವನು. ಈ ದಿನ ಈ ವಾಕ್ಯ ಸಂದೇಶವನ್ನು ಕೇಳಿದ ನಾವು ಹೇಳೋಣ, ದೇವರೇ ನೀನೇ ನನ್ನ ಭರವಸೆ, ನೀನೇ ನನ್ನ ಆಧಾರ, ನೀನೇ ನನ್ನ ಆಧರಣೆ, ನೀನೇ ನನ್ನ ನಂಬಿಕೆ, ನೀನೇ ನನ್ನ ಧೈರ್ಯವು ಅಪ್ಪ.
ನಾವು ಶೋಧನೆಗೆ ಒಳಗಾಗದೇ ಇರಬಹುದು, ಪಾಪದಲ್ಲಿ ಬೀಳದೇ ಇರಬಹುದು, ಆದರೆ ನಿರುತ್ಸಾಹದಲ್ಲಿ ನಾವು ಹಾದು ಹೋಗುತ್ತಾ ಇದ್ದೇವೆ. ದೇವಾ, ನಮ್ಮನ್ನು ಬಲಪಡಿಸು. ಹೇಳ್ರಿ, ದೇವರೇ, ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟು ಜೀವಿಸ್ತೇನಪ್ಪ. ನಿನ್ನ ಮೇಲೆ ನಂಬಿಕೆ ಇಡುವವನು ಎಂದಿಗೂ ಆಶಾಭಂಗ ಪಡುವುದಿಲ್ಲ ಕರ್ತನೆ. ನಿನ್ನ ಮೇಲೆ ಭರವಸೆ ಇಡುವವರು ಚಿಯೋನ್ ಪರ್ವತದಾಗೆ ಇದ್ದಾರೆ ಕರ್ತನೆ. ಸ್ವಾಮಿ, ನಿನ್ನ ಮೇಲೆ ಭರವಸೆ ಇಟ್ಟು ನಮ್ಮ ಎಲ್ಲ ನಿರಾಶೆಗಳನ್ನು ನಿನ್ನ ಮೇಲೆ ಹಾಕಲಿಕ್ಕೆ ನಮಗೆ ಕೃಪೆ ಮಾಡು. ಮಹಿಮೆ ಘನತೆ ನಿನಗೆ ಯೇಸು ಕರ್ತನ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆ. ಆಮೇನ್. ಎಲ್ಲರೂ ಸೇರೋಣ. ಆಮೇನ್.